ನಮಸ್ತೆ, ನನ್ನ ಹೆಸರು ರಮ್ಯಾ. ಕತೆ ಕೇಳು ಕಂದ ಕಾರ್ಯಕ್ರಮದಲ್ಲಿ ಒಂದಷ್ಟು ಕತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಮೊದಲನೇ ಕತೆ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಒಬ್ಬ ಅತ್ಯಂತ ಶ್ರೇಷ್ಠವಾದಂತಹ ರಾಜನಿದ್ದ. ಅವನಿಗೆ ಒಂದು ಒಳ್ಳೆಯ ಮಂತ್ರಿ ಇದ್ದ. ಆ ಮಂತ್ರಿ ಯಾವತ್ತೂ ಒಳ್ಳೆಯ ರೀತಿಯಾದಂತಹ ಮಾತುಗಳನ್ನೇ ಆಡುತ್ತಿದ್ದ ರಾಜನ ಮುಂದೆ. ಅವನು ಯಾವತ್ತೂ ಹೇಳುವನು, ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು. ಕೆಲವೊಮ್ಮೆ ಈ ರಾಜನಿಗೆ ಅದು ತುಂಬಾ ಸಹಿಸಲಾಗದಂತಹ ವಾಕ್ಯವಾಗಿತ್ತು. ಏನಿದು, ಕೆಟ್ಟದಾದ್ರೂ ನೀನು ಆಗುವುದೆಲ್ಲ ಒಳ್ಳೆಯದಕ್ಕೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳ್ತೀಯಲ್ಲ ಅಂತ ಕೇಳ್ತಿದ್ದ. ಆದರೂ ಆ ಮಂತ್ರಿ ನಗುತ್ತಾ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳುತ್ತಿದ್ದ. ಹಾಗೆ ಒಂದು ದಿನ ಏನಾಯ್ತು ಅಂದ್ರೆ, ಅವರು ಕಾಡಿಗೆ ಹೋದ್ರು. ಅಲ್ಲಿ ಬೇಟೆಗಾಗಿ ರಾಜರು ಮಂತ್ರಿಯ ಜೊತೆಯಾಗಿ ಕಾಡಿಗೆ ಹೋಗುತ್ತಿದ್ದರು. ಮೊದಲಿನ ಕಾಲದಲ್ಲಿ ಬೇಟೆಗಾಗಿ. ಹಾಗೆ ಇವರು ಬೇಟೆಗಾಗಿ ಕಾಡಿಗೆ ಹೋದರು. ಅಲ್ಲಿ ಬೇಟೆಯಾಡುತ್ತಾ ಮುಂದೆ ಹೋಗುತ್ತಾ ಇದ್ದ ಹಾಗೆ ಒಂದು ದೊಡ್ಡ ಗುಂಡಿ ಇತ್ತು. ಅದನ್ನು ಕಾಣದ ರಾಜ ಅದರಲ್ಲಿ ಧೊಬಕ್ಕ ಬಿದ್ದು ಬಿಟ್ಟ. ಆ ರಾಜನನ್ನೇನೋ ಕೈ ಹಿಡಿದು ಎಲ್ಲರ ಸಹಾಯದಿಂದ ಮೇಲೆ ಎತ್ತಿ ಆಯ್ತು. ಆದರೆ ರಾಜನಿಗೆ ಅಲ್ಲಿ ಎಲ್ಲಿಂದ ಆ ಕಡೆಯಲ್ಲೂ ಗಾಯಗಳಾದವು. ಇದನ್ನು ಕಂಡರೂ ಆ ಮಂತ್ರಿ ಹೇಳಿದ, ಆಗುವುದೆಲ್ಲ ಒಳ್ಳೆಯದಕ್ಕೆ. ಈ ಸಲ ಮಾತ್ರ ಆ ರಾಜನಿಗೆ ಕೆಟ್ಟ ಕೋಪ ಬಂತು. ಏನಿದು, ನನ್ನ ಕೈ ಮೈ ಗಾಯಗಳಾಗಿವೆ, ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳುತ್ತಿದ್ದೀಯಲ್ಲ, ಏನಿದು ನಿನ್ನ ಈ ಅವಸ್ಥೆ? ತುಂಬಾ ಕೋಪ ಬರುತ್ತಿದೆ ನನಗೆ. ನೀನೊಂದು 10 ದಿವಸ ನನ್ನ ಕಣ್ಣ ಮುಂದೆ ಕಾಣಬೇಡ, ಹೋಗು ಇಲ್ಲಿಂದ, ರಾಜ್ಯಕ್ಕೆ ಹೋಗು ಅಂತ ಆತನನ್ನು ಬೈದು ಕಳುಹಿಸಿದ. ಮತ್ತದೇ ವಾಕ್ಯಗಳು ಮಂತ್ರಿಯ ಮುಖದಲ್ಲಿ ಬಾಯಿಯಲ್ಲಿ ನಗುತ್ತಾ ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತ ಹೇಳಿ ರಾಜನಿಗೆ ಕೈ ಮುಗಿದು ಆತ ರಾಜ್ಯದ ಕಡೆಗೆ ಹೋದ. ಇತ್ತ ರಾಜ ತನ್ನ ಬೇಟೆಯನ್ನು ಮುಂದುವರಿಸುತ್ತಾ ಹೋಗುತ್ತಿದ್ದಂತೆ ಒಂದು ಕಡೆ ಅವನು ತಲುಪಿದಾಗ ಅಲ್ಲಿ ಒಂದಷ್ಟು ಬೇಟೆಗಾರರು ಈತನ ರಾಜನನ್ನು ಮುತ್ತಿಗೆ ಹಾಕಿದರು. ರಾಜ ಹೇಳುತ್ತಿದ್ದಾನೆ, ನಾನು ಈ ರಾಜ್ಯದ ರಾಜ, ನನ್ನನ್ನು ಮುತ್ತಿಗೆ ಹಾಕಬೇಡಿ, ನಿಮಗೇನು ಬೇಕು ನಾನು ಕೊಡುತ್ತೇನೆ. ಏನು ಹೇಳಿದ್ರು ಅವರು ಕೇಳುತ್ತಾನೆ ಇರಲಿಲ್ಲ. ಅವರು ಸುಮ್ಮಗೆ ಆ ರಾಜನನ್ನು ಕಟ್ಟಿ ಎಳೆದು ಕರೆದುಕೊಂಡು ಹೋಗುತ್ತಿದ್ದರು. ಆ ರಾತ್ರಿ ಅಲ್ಲೇ ಬಿಟ್ಟರು. ಮರುದಿನ ಬೆಳಗಾಯಿತು. ಬೆಳಗಾದ ಕೂಡಲೇ ಆ ರಾಜನ ಕೇಳಿದ, ನೀವು ಎಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗುತ್ತೀರಿ ಎಂದು. ಆಗ ಆ ಬೇಟೆಗಾರರಲ್ಲಿ ಒಬ್ಬ ಹೇಳಿದ, ನಮ್ಮ ಇಲ್ಲಿ ಈ ಕಾಡಿನ ದೇವಿ ಇದ್ದಾಳೆ, ಆ ದೇವಿಗೆ ನರಬಲಿ ಕೊಡಲು ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಹೇಳಿದ. ರಾಜನಿಗೆ ದಬ್ಬಿಬ್ಬಾಯಿತು. ಏನು ಮಾಡುವುದೀಗ? ಆ ರಾಜ್ಯದ ರಾಜನಾಗಿಕೊಂಡು ಒಂದು ನರಬಲಿ ಕೊಡುವುದಕ್ಕೆ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇವೆ ಎಂದು ಎಷ್ಟು ಅಂಗಲಾಚಿದರು, ಕೇಳಲೇ ಇಲ್ಲ. ಅವರು ಹೇಳಿದರು, ನಮಗೆ ಅತ್ಯಂತ ಶ್ರೇಷ್ಠವಾದಂತಹ ಯಾವುದೇ ಒಂದು ಮೈಯಲ್ಲಾಗಲಿ ಕೈಯಲ್ಲಾಗಲಿ ಶರೀರದಲ್ಲಿ ಎಲ್ಲೂ ಯಾವುದೇ ಒಂದು ತೊಡಕುಗಳಿಲ್ಲದಂತಹ ಒಂದು ಆರೋಗ್ಯವಂತ ಮನುಷ್ಯನನ್ನು ಬಲಿ ಕೊಡಬೇಕಾಗಿದೆ, ಅದಕ್ಕಾಗಿ ನೀನನ್ನು ಕರೆದುಕೊಂಡು ಹೋಗುತ್ತೇವೆ ಎಂದು ಹೇಳಿದ ಒಬ್ಬಾತ. ಕೂಡಲೇ ರಾಜನಿಗೆ ನೆನಪಾಯಿತು, ಓ, ನನ್ನ ಮೈ ಕೈಗಳಲ್ಲೆಲ್ಲ ತರಚಲು ಗಾಯಗಳಿವೆ, ಇದನ್ನೇ ಹೇಳಿ ನೋಡೋಣ ಏನು ಮಾಡುತ್ತಾರೆ ಎಂದು ನೋಡೋಣ ಅಂತ. ಕೂಡಲೇ ರಾಜ ಹೇಳಿದ, ನೋಡಿ ನನ್ನ ಮೈಯಲ್ಲೆಲ್ಲ ಗಾಯಗಳಾಗಿವೆ, ನಾನು ಪರಿಪೂರ್ಣನಲ್ಲ, ನನ್ನನ್ನು ದೇವಿಗೆ ಹೇಗೆ ನೀವು ಸಮರ್ಪಣೆ ಮಾಡೋದು? ದೇವಿಗೆ ಸಮರ್ಪಣೆ ಮಾಡುವಾಗ ನೀವು ಪರಿಪೂರ್ಣವನ್ನು ಸಮರ್ಪಣೆ ಮಾಡಬೇಕು, ನಾನು ಪರಿಪೂರ್ಣನಲ್ಲ, ನನ್ನ ಮೈಯೆಲ್ಲ ಗಾಯಗಳಾಗಿದೆ, ನೀವು ಹೀಗಿರುವವನನ್ನು ದೇವರಿಗೆ ಕೊಡಬಹುದೇ ಎಂದು ಹೇಳಿದರು. ಆಗ ಬೇಟೆಗಾರರಿಗೆ ಅನಿಸಿತು, ಓ ಹೌದಲ್ವಾ, ನನ್ನ ಮೈಯಲ್ಲೆಲ್ಲ ಗಾಯಗಳಿದೆ, ಹೋಗು ನೀನು ಇಲ್ಲಿಂದ, ನಿನ್ನನ್ನು ನಮಗೆ ದೇವರಿಗೆ ಕೊಡಲಾಗುವುದಿಲ್ಲ, ಹೋಗು ಇಲ್ಲಿಂದ ಎಂದು ಹೇಳಿದರು. ಅಬ್ಬಾ ಬಚಾವಾದೆ ಅಂತ ಹೇಳಿಕೊಂಡು ಆತ ರಾಜ ಅಲ್ಲಿಂದ ಓಡಿದ. ಆ ರಾಜ್ಯದತ್ತ ಸಾಗಿದ. ಸಾಗುತ್ತಾ ಆ ರಾಜನಿಗೆ ಮಂತ್ರಿಯ ವಾಕ್ಯಗಳು ನೆನಪಾಯಿತು. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಹೇಳಿದ ಮಂತ್ರಿಯ ವಾಕ್ಯಗಳು ನೆನಪಾಯಿತು. ರಾಜ ಕೂಡಲೇ ರಾಜ್ಯಕ್ಕೆ ತೆರಳಿ ಆ ಮಂತ್ರಿಯನ್ನು ಕರೆಸಿ, ಮಂತ್ರಿ, ನೀನು ಅಂದ ಆಡಿದ ಮಾತುಗಳು ನಿಜವಾಗಿಯೂ ಸತ್ಯವಾಯಿತು. ನೋಡು, ನೀನು ಅಂದು ಹೇಳಿದೆ ಆಗುವುದೆಲ್ಲ ಒಳ್ಳೆಯದಕ್ಕೆ, ನನಗೆ ನೋವಾದಾಗ ಗಾಯವಾದಾಗಲೂ ನೀನು ಹೇಳಿದೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು. ಅವಾಗ ನನಗೆ ಕೆಟ್ಟ ಕೋಪ ಬಂದಿದ್ದು ಸರಿ, ಆದರೆ ಈಗ ಅದರ ಅರ್ಥ ಗೊತ್ತಾಯಿತು. ನನ್ನ ಮೈಯಲ್ಲಿ ಗಾಯ ಇಲ್ಲದಿರುತ್ತಿದ್ದರೆ ಇಂದು ನಾನು ನನ್ನನ್ನು ನರಬಲಿಗೆ ಸಮರ್ಪಣೆ ಮಾಡುತ್ತಿದ್ದರು.
ಆದರೆ ಇಂದು ಆ ಗಾಯಗಳಿಂದಾಗಿ ನಾನು ಬದುಕಿ ಬಂದಿದ್ದೇನೆ ಎಂದು ರಾಜ ಹೇಳುತ್ತಾನೆ. ಆಗ ಆ ಮಂತ್ರಿ ಮತ್ತೆ ನಗುತ್ತಾ ಹೇಳಿದ, ಆಗುವುದೆಲ್ಲ ಒಳ್ಳೇದಕ್ಕೆ. ಯಾಕೆ ಗೊತ್ತೇ ಸ್ವಾಮಿ, ನೀವು ಅಂದು ಕೋಪಗೊಂಡು ನನ್ನನ್ನು ರಾಜ್ಯಕ್ಕೆ ಕಳುಹಿಸಿದಿರಿ. ಎಲ್ಲಿಯಾದರೂ ನಾನು ನಿಮ್ಮ ಜೊತೆಯಲ್ಲಿ ಅಲ್ಲೇ ಇರುತ್ತಿದ್ದರೆ ಅವರು ನನ್ನನ್ನು ನರಬಲಿಗೆ ಕೊಡುತ್ತಿದ್ದರು ಅಲ್ಲವೇ? ನಾನು ಪರಿಪೂರ್ಣನಾಗಿದ್ದೆ, ನನ್ನ ಮೈಯಲ್ಲಿ ಯಾವುದೇ ಗಾಯವಿಲ್ಲ ಎಂದು ನನ್ನನ್ನು ಕೊಡುತ್ತಿದ್ದರು. ಆದ್ದರಿಂದ ಸ್ವಾಮಿ, ಆಗುವುದೆಲ್ಲವೂ ಒಳ್ಳೆಯದಕ್ಕೆ. ಇದನ್ನು ಮಾತ್ರ ನಾವು ಎಂದೆಂದೂ ಅರ್ಥ ಮಾಡಿಕೊಳ್ಳಬೇಕು. ಇದು ನಮಗೆಲ್ಲರಿಗೂ ಪಾಠ. ನಮ್ಮ ಜೀವನದಲ್ಲಿ ಏನೇ ಆದರೂ ಅದಕ್ಕೆಲ್ಲದಕ್ಕೂ ಒಂದೊಂದು ಅರ್ಥವಿರುತ್ತದೆ. ಅದನ್ನು ನಾವು ಇಂದಲ್ಲ, ನಾಳೆ ಅಲ್ಲ, ಇನ್ನೊಂದು ದಿನ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಇಂದು ಅರ್ಥ ಮಾಡಿಕೊಳ್ಳಬೇಕಾದ ಒಂದೇ ಒಂದು ವಾಕ್ಯ, ಏನೆಂದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ. ದುರಾಸೆ ದುಃಖಕ್ಕೆ ಕಾರಣ. ಈ ವಿಷಯದ ಬಗ್ಗೆ ಒಂದು ಕಥೆ. ಇಬ್ಬರು ವ್ಯಾಪಾರಿಗಳಿದ್ದರು. ಒಬ್ಬ ವ್ಯಾಪಾರಿ ದುರಾಸೆಯವನು, ಇನ್ನೊಬ್ಬ ವ್ಯಾಪಾರಿ ಪ್ರಾಮಾಣಿಕ. ಅವರಿಬ್ಬರು ದಿನ ತಮ್ಮ ವಸ್ತುಗಳನ್ನು ಹಿಡಿದು ಬೇರೆ ಬೇರೆ ಗ್ರಾಮಗಳಿಗೆ ಹೋಗಿ ಅಲ್ಲಿ ಮಾರುತ್ತಿದ್ದರು. ಈ ದುರಾಸೆಯ ವ್ಯಾಪಾರಿ ಏನ್ ಮಾಡುತ್ತಿದ್ದ ಎಂದರೆ, ಕಳಪೆ ಸಾಮಗ್ರಿಗಳನ್ನು ಒಳ್ಳೆಯ ಸಾಮಗ್ರಿ ಎಂದು ಅದನ್ನು ಹೇಳಿ ಹೇಳಿ ತುಂಬಾ ದುಡ್ಡನ್ನು ಪಡೆದುಕೊಂಡು ಕಳಪೆ ಸಾಮಗ್ರಿಗಳನ್ನು ಕೊಡುತ್ತಿದ್ದ. ಆದರೆ ಇನ್ನೊಬ್ಬ ವ್ಯಾಪಾರಿ, ಆತ ಎಷ್ಟು ಯಾವ ವಸ್ತುವಿಗೆ ಎಷ್ಟು ಬೆಲೆಯೋ ಅಷ್ಟು ಬೆಲೆಯನ್ನು ಮಾತ್ರ ಪಡೆದುಕೊಳ್ಳುತ್ತಿದ್ದ. ಈ ವ್ಯಾಪಾರಿ, ದುರಾಸೆಯ ವ್ಯಾಪಾರಿ ಬೆಳಗ್ಗೆ ಹೋಗುತ್ತಿದ್ದ. ಬೆಳಗ್ಗೆ ಹೋಗಿ ಎಲ್ಲರಿಗೂ ಬೇಕಾದದ್ದನ್ನು ಬೇಡದ್ದನ್ನು ಎಲ್ಲರಿಗೂ ಹೇಳಿ ಹೇಳಿ ತೆಗೆಸಿಕೊಂಡು ಆತ ತುಂಬ ದುಡ್ಡನ್ನು ಪಡೆಯುತ್ತಿದ್ದ. ಆದರೆ ಇನ್ನೊಬ್ಬ ವ್ಯಾಪಾರಿ ಪ್ರಾಮಾಣಿಕವಾಗಿ ತನಗೆ ಎಷ್ಟು ಸಾಧ್ಯವೋ ಅಷ್ಟು ಶ್ರಮವನ್ನು ವಹಿಸಿ ಬೇಕಾದವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಟು ಆತ ವ್ಯವಹಾರ ಮಾಡುತ್ತಿದ್ದ. ಒಂದು ದಿನ ಹೀಗೆ ಹೋಗುತ್ತಿರಲು ಒಂದು ಮುದಿ ಅಜ್ಜಿಯ ಬಳಿ ಹೋದರು. ಆ ಮುದಿ ಅಜ್ಜಿಯ ಜೊತೆಯಲ್ಲಿ ಒಂದು ಪುಟ್ಟ ಮಗು ಇತ್ತು. ಆ ಪುಟ್ಟ ಮಗು, ಅಜ್ಜಿ ನಂಗೆ ಆ ಆಟಿಕೆ ಬೇಕು, ನಂಗೆ ಈ ಆಟಿಕೆ ಬೇಕು ಎಂದು ಹಠ ಹಿಡಿಯುತ್ತಿತ್ತು. ಆದ್ರೆ ಆ ಅಜ್ಜಿಯ ಬಳಿಯಲ್ಲಿ ದುಡ್ಡಿರಲಿಲ್ಲ. ಅದಕ್ಕೆ ಅಜ್ಜಿ ಹೇಳುತ್ತಿದ್ದಳು, ನನಗೆ ದುಡ್ಡಿಲ್ಲಲ್ಲ ಮಗು, ಏನು ಮಾಡೋಣ ಎಂದು. ಅದಕ್ಕೆ ಈ ದುರಾಸೆಯ ವ್ಯಾಪಾರಿ, ಈ ಅಜ್ಜಿಯಲ್ಲಿ ದುಡ್ಡೆಲ್ಲ ಇಲ್ಲ, ಅದರಿಂದ ಇಲ್ಲಿಂದ ಹೋಗುವುದೇ ಸರಿ ಎಂದುಕೊಂಡನು. ಆದ್ರೆ ಪಾಪ ಆ ಮಗು ತುಂಬಾ ಹಠ ಹಿಡಿಯುತ್ತಿದ್ದ. ಅಜ್ಜಿ ನಂಗೆ ಓದಬೇಕು, ಅಜ್ಜಿ ನಂಗೆ ಈ ಆಟಿಕೆ ಬೇಕು ಅಂತ ಹಠ ಹಿಡಿಯುತ್ತಿದ್ದ. ಹಾಗೆ ಅಜ್ಜಿ ಏನು ಮಾಡಿದಳು, ಒಳಗಡೆ ಹೋಗಿ ಒಂದು ಸಣ್ಣ ಪಾತ್ರೆ ಇತ್ತು ಅಜ್ಜಿಯ ಬಳಿ. ಆ ಪಾತ್ರೆಯನ್ನು ತಂದುಕೊಟ್ಟು ಈ ವ್ಯಾಪಾರಿಗೆ ಕೇಳಿದಳು, ಇದನ್ನ ನಾನು ನಿನಗೆ ಕೊಡುತ್ತೇನೆ, ನೀನು ನನಗೆ ಯಾವ್ದಾದ್ರು ಒಂದು ಆಟಿಕೆ, ಅವಳಿಗೆ ಬೇಕಾದ ಆಟಿಕೆಯನ್ನು ತೆಗೆದುಕೊಡುವೆಯಾ, ಆಟಿಕೆಯನ್ನು ಕೊಡುವೆಯಾ ಎಂದು ಕೇಳಿದಳು. ಆ ಪಾತ್ರೆಯನ್ನು ನೋಡಿದರೆ ಅದು ಕಪ್ಪು ಕಪ್ಪಾಗಿತ್ತು. ಆದರೂ ಆ ಪಾತ್ರೆಯನ್ನು ನೋಡಿದಾಗ ಒಂದು ಕಬ್ಬಿಣದ ಒಂದು ಕಲ್ಲನ್ನು ಹಿಡಿದು ಅದರ ಮೇಲೆ ಒಂದು ಗೆರೆಯನ್ನು ಹಿಡಿದ. ನೋಡಿದರೆ ಅದು ಫಳ ಫಳ ಹೊಳೆಯಲು ಪ್ರಾರಂಭವಾಯಿತು. ಆಗಲೇ ತಿಳಿಯಿತು, ಇದು ಕಪ್ಪಗಿರೋ ಪಾತ್ರವಲ್ಲ, ಇದು ಚಿನ್ನದ ಪಾತ್ರ ಎಂದು ತಿಳಿಯಿತು. ಆದರೆ ಆತ ಇದು ಚಿನ್ನದ ಪಾತ್ರ ಎಂದು ಅಜ್ಜಿಗೆ ಹೇಳಿದರೆ ಅವನಲ್ಲಿರುವ ಸಾಮಗ್ರಿಗಳು ಬಿಟ್ಟು ಇನ್ನೂ ದುಡ್ಡನ್ನು ಬೇರೆ ಕೊಡಬೇಕಾಗಿ ಬರಬಹುದು. ಅದಕ್ಕೆ ಅವನೊಂದು ಉಪಾಯ ಮಾಡಿದ, ಮೋಸದ ಒಂದು ಉಪಾಯ ಮಾಡಿದ. ಅಜ್ಜಿ, ಇದರಲ್ಲಿ ಏನೂ ಆಗ್ಲಿಕ್ಕಿಲ್ಲ, ಇದರಲ್ಲಿ ಒಂದು ಆಟಿಕೆ ಕೂಡ ಬರಲಿಕ್ಕಿಲ್ಲ. ನೋಡೋಣ, ಏನಾದ್ರೂ ಆಟಿಕೆ ಸಂಜೆ ನನ್ನಲ್ಲಿ ಉಳಿದಲ್ಲಿ ನಾನು ಬಂದು ಆ ಮಗುವಿಗೆ ಈ ಪಾತ್ರವನ್ನು ತೆಗೆದುಕೊಂಡು ಆ ಮಗುವಿಗೆ ಕೊಡುತ್ತೇನೆ ಎಂದು ಹೇಳಿ, ಅದಕ್ಕೆ ಆ ಪಾತ್ರೆಗೆ ಏನೂ ಬೆಲೆ ಇಲ್ಲ ಎಂಬಂತೆ ಹೇಳಿ ಆತ ಆಚೆ ಕಡೆ ಹೋದ. ಈ ಪಾಪುವಿಗೆ, ಈ ಮೊಮ್ಮಗುವಿಗೆ ತುಂಬಾ ಬೇಜಾರವಾಯಿತು. ಅವಾಗ ಅಲ್ಲಿ ಇನ್ನೊಬ್ಬ ವ್ಯಾಪಾರಿ ಬಂದ, ಪ್ರಾಮಾಣಿಕವಾದಂತಹ ವ್ಯಾಪಾರಿ ಬಂದ. ಆತ ಬಂದಾಗಲೂ ಈ ಮಗು ಅದೇ ಕೇಳಿತು, ಅಜ್ಜಿ ನನಗೆ ಆಟಿಕೆ ಕೊಡಿಸು, ಈ ಆಟಿಕೆ ಕೊಡಿಸು ಎಂದು ಕೇಳಿತು. ಈ ಅಜ್ಜಿ ಮತ್ತೆ ಆ ಪಾತ್ರೆ, ಒಳಗಿದ್ದಂತಹ ಪಾತ್ರೆಯನ್ನು ತಂದು ಈ ವ್ಯಾಪಾರಿಗೆ ಕೊಟ್ಟು ಕೇಳಿದಳು, ನೋಡು, ಈ ಒಂದು ಪಾತ್ರೆ ನನ್ನಲ್ಲಿರೋದು, ಬೇರೆ ಏನು ನನ್ನ ಹತ್ರ ಇಲ್ಲ, ದುಡ್ಡಿಲ್ಲ, ಬೇರೆ ಏನು ಸಾಮಗ್ರಿಗಳು ನನ್ನ ಹತ್ರ ಇಲ್ಲ, ಈ ಒಂದು ಪಾತ್ರೆ ಇದೆ, ಇದನ್ನು ತೆಗೆದುಕೊಂಡು ಆ ಮಗುವಿಗೆ ಬೇಕಾದಂತಹ ಆಟಿಕೆಯನ್ನು ಕೊಡಿಸಲಿಯಾ ಎಂದು ಕೇಳಿದಳು. ಅದಕ್ಕೆ ಆ ವ್ಯಾಪಾರಿ ಪಾತ್ರೆಯನ್ನು ಹಿಡಿದು ಅವನು ಒಂದು ಕಬ್ಬಿಣದ ಒಂದು ಇದನ್ನು ಹಿಡಿದು, ಸೂಜಿಯನ್ನು ಹಿಡಿದು ಗೆರೆ ಎಳೆದರೆ ನೋಡಿದರೆ ಅದು ಫಳ ಫಳ ಹೊಳೆಯಲು ಪ್ರಾರಂಭಿಸಿತು. ಆತ ಕೂಡಲೇ ಹೇಳಿದ, ಅಜ್ಜಿ, ಈ ಪಾತ್ರೆ ನಿಮ್ಮಲ್ಲಿದೆಯಲ್ಲ, ಇದು ಚಿನ್ನದ ಪಾತ್ರೆ, ಇದು ಅಂತಿಂತ ಪಾತ್ರೆ ಅಲ್ಲ, ಇದು ಚಿನ್ನದ ಪಾತ್ರೆ. ಇದನ್ನು ನಾನು ತೆಗೆದುಕೊಂಡರೆ ನನ್ನ ಹತ್ರ ಇರುವುದಷ್ಟು ಅಲ್ಲದೆ
ನನ್ನ ಹತ್ರ ಇರುವಂತಹ ದುಡ್ಡನ್ನು ಅಲ್ಲದೆ ನಾನು ಇನ್ನೂ ಒಂದಷ್ಟನ್ನು ಕೊಡಬೇಕಾಗಿ ಬರಬಹುದು. ಅಷ್ಟೆಲ್ಲ ದುಡ್ಡು ನನ್ನ ಬಳಿಯೇ ಇಲ್ಲ ಅಜ್ಜಿ, ನಾನು ಹೇಗೆ ಇದನ್ನು ತೆಗೆದುಕೊಳ್ಳಲಿ ಎಂದು ಹೇಳಿದ. ಅವಾಗ ಅಜ್ಜಿ ಹೇಳಿದಳು, ಪರವಾಗಿಲ್ಲ, ನಿನ್ನ ಈ ಪ್ರಾಮಾಣಿಕತೆ ಇದೆಯಲ್ಲ, ಇದಕ್ಕೆ ನಾನು ಮೆಚ್ಚಿದ್ದೇನೆ. ನಿನಗೆ ಯಾವಾಗ ದುಡ್ಡು ಆಗುತ್ತದೋ ಆವಾಗ ದುಡ್ಡನ್ನು ಕೊಡು, ಈಗ ಈ ಮಗುವಿಗೆ ಆಟಿಕೆಯನ್ನು ಕೊಡು ಎಂದು ಹೇಳಿದಳು. ಅದಕ್ಕೆ ಅವನು ಪ್ರಾಮಾಣಿಕನಾದ್ದರಿಂದ ಹಾಗೆ ಬಿಟ್ಟು ಹೋಗಲು ಅವನಿಗೂ ಮನಸ್ಸಾಗಲಿಲ್ಲ. ಅವನ ಹತ್ರ ಇದ್ದಂತಹ ಎಲ್ಲ ಸಾಮಗ್ರಿಗಳನ್ನು ಕೊಟ್ಟನು. ಅವನಿಗೆ ಒಂದು ನದಿ ದಾಟಿ ಹೋಗಬೇಕಾಗಿತ್ತು. ಆ ನದಿ ದಾಟಿ ಹೋಗಲು ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಮಾತ್ರ ಕೈಯಲ್ಲಿರಿಸಿಕೊಂಡು ಬೇರೆ ಎಲ್ಲ ದುಡ್ಡನ್ನು ಆ ಅಜ್ಜಿಗೆ ಕೊಟ್ಟು, ಅವನಲ್ಲಿದ್ದಂತಹ ಎಲ್ಲ ವಸ್ತುಗಳನ್ನು ಅಜ್ಜಿಗೆ ಕೊಟ್ಟು, ಇನ್ನು ಮುಂದೆ ಯಾವಾಗ ನನಗೆ ದುಡ್ಡಾಗುತ್ತದೆಯೋ ಆವಾಗ ಈ ಬಾಕಿ ಹಣವನ್ನು ಕೊಡುತ್ತೇನೆ, ಈಗ ಸರಿ ಈ ಪಾತ್ರೆಯನ್ನು ತೆಗೆದುಕೊಂಡು ಹೋಗುತ್ತೇನೆ ಅಂತ ಹೇಳಿ ಹೋದ. ಆ ಮಗುವಿಗೂ ಖುಷಿ ಆಯ್ತು, ಅಜ್ಜಿಗೂ ಖುಷಿ ಆಯ್ತು. ಅಷ್ಟರಲ್ಲಿ ಆ ಮೊದಲನೇ ವ್ಯಾಪಾರಿ ಬಂದ ಅಲ್ಲಿಗೆ. ಈಗ ಮೆಲ್ಲಗೆ ಆ ಪಾತ್ರೆ ಏನು ಇಲ್ಲ, ತೆಗೆದುಕೋ ಒಂದು ಆಟಿಕೆ ಅಂತ ಹೇಳಿ ಆ ಆಟಿಕೆಯನ್ನು ಕೊಟ್ಟು ಆ ಪಾತ್ರೆಯನ್ನು ತೆಗೆದುಕೊಂಡು ಹೋಗಬಹುದು ಎಂಬಂತಹ ಮನಸ್ಥಿತಿಯಲ್ಲಿ ಆತ ಅಲ್ಲಿಗೆ ಬಂದ. ಆದರೆ ಇಲ್ಲಿ ಏನು ನಡೆದಿದೆ, ಇಲ್ಲಿ ಅಜ್ಜಿ ಹತ್ರ ಕೇಳಿದ, ಅಜ್ಜಿ ಕೊಡಿ, ನೀವು ಆಗೊಂದು ಪಾತ್ರೆ ಇತ್ತಲ್ವಾ ಅದನ್ನ ಕೊಡಿ, ನನ್ಗೇನೋ ನಿಮ್ಮ ಮೇಲೆ ಪಾಪ ಪುಣ್ಯ ಕಾರುಣ್ಯ ಬಂದು ಹೋಗಿದೆ, ಹಾಗಾಗಿ ಆ ಪಾತ್ರೆ ಆದ್ರೂ ಪರವಾಗಿಲ್ಲ, ಅದನ್ನು ನೀವು ಕೊಡಿ, ನಾನೊಂದು ಆಟಿಕೆಯನ್ನ ಮಗುವಿಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆದರೆ ಅಜ್ಜಿ ಹೇಳಿದ್ಲು, ಇನ್ನೊಬ್ಬ ವ್ಯಾಪಾರಿ ಬಂದಲ್ಲ, ಅವನು ಬಂದಾಗ್ಲೇ ನೋಡಿದ್ರೆ ಅದು ಚಿನ್ನದಂತೆ ಅಂತ ಹೇಳ್ದ, ಹಾಗಾಗಿ ಅವನು ಅದನ್ನು ತಗೊಂಡು ಹೋದ, ದುಡ್ಡನ್ನು ಕೊಟ್ಟ, ಎಲ್ಲವನ್ನು ಕೊಟ್ಟು ಅವನು ಆ ಪಾತ್ರವನ್ನು ತೆಗೆದುಕೊಂಡು ಹೋದನಲ್ಲ ಅಂತ ಹೇಳಿದ್ದು ಕೇಳಿದಾಗ ಈ ವ್ಯಾಪಾರಿಗೆ, ಅಯ್ಯೋ ನಾನು ಅದನ್ನು ಕಳೆದುಕೊಂಡನಲ್ಲ ಎಂಬಂತಹ ಮನಸ್ಸಾಯಿತು. ಓಡಿದ, ಇನ್ನೊಂದು ವ್ಯಾಪಾರಿ ಹಿಂದೆ ಓಡಿದ. ಆದರೆ ಆ ವ್ಯಾಪಾರಿ ಅದಾಗಲೇ ನದಿಯನ್ನು ದಾಟಿ ದೂರ ಹೋಗಿ ಆಗಿತ್ತು. ಆತ ಮುಂದೆ ತನ್ನ ಪ್ರಾಮಾಣಿಕತೆಯಿಂದಾಗಿ ಆತ ಮುಂದೆ ಒಳ್ಳೆಯ ವ್ಯಾಪಾರಿಯಾಗಿ ಬೆಳೆಯುತ್ತಾನೆ. ನಾವು ಯಾವತ್ತೂ ಜೀವನದಲ್ಲಿ ಪ್ರಾಮಾಣಿಕರಾಗಿರಬೇಕು, ಅದರಿಂದಾಗಿ ನಮ್ಮ ಶ್ರೇಯಸ್ಸಾಗುತ್ತದೆ. ಜಾಣ ಸಲಹೆ ಈ ವಿಷಯವಾಗಿ ಒಂದು ಕಥೆ. ಒಂದು ದೊಡ್ಡ ದಟ್ಟವಾದಂತಹ ಒಂದು ಮರವಿತ್ತು. ಆ ಮರದಲ್ಲಿ ತುಂಬಾ ಪಕ್ಷಿಗಳು ವಾಸವಾಗಿತ್ತು. ಅದರಲ್ಲಿ ಒಂದು ಸುಂದರವಾದಂತಹ ದೊಡ್ಡ ಪಕ್ಷಿ ಇತ್ತು, ಹಿರಿಯ ಪಕ್ಷಿ. ಆ ಪಕ್ಷಿಯನ್ನು ಆ ಎಲ್ಲ ಪಕ್ಷಿಗಳು ಸೇರಿ ರಾಜನನ್ನಾಗಿ ಮಾಡಿತು. ಆ ಪಕ್ಷಿಗೆ ತುಂಬಾ ಪ್ರಾಯವಾದ್ದರಿಂದ ಅದಕ್ಕೆ ಒಳ್ಳೆ ಬುದ್ಧಿಯೂ ಇತ್ತು. ಹಾಗೂ ಆ ಪಕ್ಷಿಗೆ ಮುಂದೇನಾಗುತ್ತದೆ ಎಂಬಂತಹ ಕೊಂಚವಾದಂತಹ ಬುದ್ಧಿ ಮೊದಲೇ ತಿಳಿಯುತ್ತಿತ್ತು. ಒಂದು ದಿನ ಏನಾಗುತ್ತಿತ್ತು ಅಂದರೆ, ಭಯಂಕರ ಗಾಳಿ ಬೀಸಲು ಪ್ರಾರಂಭವಾಯಿತು. ಬಿರುಗಾಳಿ, ಚಂಡಮಾರುತದಂತಹ ಗಾಳಿ ಬೀಸಲು ಪ್ರಾರಂಭವಾಯಿತು. ನೇನು ಮಳೆ ಬೀಳಬಹುದು ಎಂಬಂತೆಯೇ ಭಯಂಕರವಾದಂತಹ ಗಾಳಿ ಬೀಸುತ್ತಿತ್ತು. ಹಾಗೆ ಏನಾಗುತ್ತಿತ್ತು ಅಂದರೆ, ಮರಗಳು ಉಜ್ಜತೊಡಗಿದವು. ಒಂದು ಕೊಂಬೆಯಿಂದ ಇನ್ನೊಂದು ಕೊಂಬೆಗೆ ಮರಗಳು ಉಜ್ಜತೊಡಗಿದವು. ಇದನ್ನೆಲ್ಲ ಕಂಡಂತಹ ಆ ರಾಜ ಪಕ್ಷಿ ಎಲ್ಲ ಪಕ್ಷಿಗಳನ್ನು ಕರೆದು ಹೇಳಿತು, ನೋಡಿ, ಈಗೇನೋ ಭಯಂಕರವಾದಂತಹ ಮಳೆಯೂ ಬರುವ ಸಾಧ್ಯತೆ ಇದೆ, ಅಥವಾ ಎರಡು ರೆಂಬೆ ಕೊಂಬೆಗಳು ತಾಗಿ ಬೆಂಕಿ ಹಿಡಿಯುವ ಸಾಧ್ಯತೆ ಇದೆ. ಇದೆರಡರಿಂದಲೂ ನಮ್ಮನ್ನು ರಕ್ಷಿಸಿಕೊಳ್ಳಲು ನಾವು ಇಲ್ಲಿಂದ ಬೇರೆ ಮರಗಳಿಗೆ ಹೋಗುವುದು ಉಚಿತ ಎಂದು ಹೇಳಿತು. ಅದು ರಾಜಪಕ್ಷಿ ಆದ್ದರಿಂದ ಹೆಚ್ಚಿನವುಗಳು ಹೇಳಿದ್ದನ್ನು ಕೇಳಿತು. ಹೌದು, ಇರಬಹುದು, ಹಾಗಾದರೆ ನಮಗಿಲ್ಲಿ ಇರುವುದು ಕಷ್ಟ ಎಂದು ಹೇಳಿ ತಮ್ಮ ಮರಿಗಳನ್ನು, ಮೊಟ್ಟೆಯನ್ನು ಕೂಡಿಕೊಂಡು ಸಾಧ್ಯವಾದಷ್ಟು ಒಳ್ಳೆಯ ಜಾಗಕ್ಕೆ ಕರೆದುಕೊಂಡು ಹೋಯಿತು. ಆದರೆ ಒಂದಷ್ಟು ಮೂರ್ಖ ಪಕ್ಷಿಗಳಲ್ಲಿದ್ದವು. ಆ ಮೂರ್ಖ ಪಕ್ಷಿಗಳು, ಇಷ್ಟು ಸಣ್ಣ ಗಾಳಿಗೆ ಹೆದರಿ ಊರು ಬಿಡುವುದೇ, ಅದನ್ನೆಲ್ಲ ನಾವು ಮಾಡೋದಿಲ್ಲ, ಏನಾಗೋದಿಲ್ಲ ಅಂತ ಅಲ್ಲೇ ಕುಳಿತವು. ಮತ್ತೊಮ್ಮೆ ಹೇಳಿತು, ನೋಡಿ, ಯಾವುದೋ ಒಂದು ಕಷ್ಟ ನಮ್ಮನ್ನು ಕಾಡಬಹುದು, ಆದ್ದರಿಂದ ಈಗಲೇ ಜಾಗ ಖಾಲಿ ಮಾಡುವುದು ನಮಗೆಲ್ಲರಿಗೂ ಉತ್ತಮ ಎಂದು ಹೇಳಿ ಆ ರಾಜಪಕ್ಷಿ ಅಲ್ಲಿಂದ ಪೊರ್ರೆಂದು ಹಾಗೆ ಹೋಯಿತು. ಇವುಗಳೆಲ್ಲ ಮಾತನಾಡಿದವು, ಅಯ್ಯೋ, ಒಂದು ಸಣ್ಣ ಇಂಥ ವಿಷಯಕ್ಕೆ ಹೆದರಿ ಇವುಗಳೆಲ್ಲ ಓಡಿ ಹೋಗಿದೆ, ಇವುಗಳಿಗೆಲ್ಲ ಏನು ಹೇಳಬೇಕು, ಬರೀ ಹೆದರ ಬುಕ್ಕಗಳು ಎಂಬುವಂತೆ ಮಾತನಾಡಲು ಪ್ರಾರಂಭಿಸಿತು. ಆದರೆ ಅಲ್ಲಿಯ ಪರಿಸ್ಥಿತಿ ಗಂಭೀರವಾಗಲು ಪ್ರಾರಂಭವಾಯಿತು. ಕೊಂಬೆಗಳು ಒಂದಕ್ಕೊಂದು ಉಜ್ಜಿ ಅಲ್ಲಿ ಮೆಲ್ಲನೆ ಬೆಂಕಿ ಏಳಲು ಪ್ರಾರಂಭವಾಯಿತು. ಈ ಬೆಂಕಿ ಏಳುವಾಗ ಮಳೆಯೂ ಬರಲಿಲ್ಲ, ಅದರಿಂದ
ಬೆಂಕಿ ಇನ್ನೂ ಜಾಸ್ತಿ ಆಗಲು ಪ್ರಾರಂಭವಾಯಿತು. ಆ ಬೆಂಕಿ ಜಾಸ್ತಿ ಆದ್ದರಿಂದ ಅಲ್ಲಿರುವಂತಹ ಮರದ ಎಲೆಗಳಿಗೆಲ್ಲ ಆ ಬೆಂಕಿ ಬಿದ್ದು ಆ ಎಲೆಗಳು ಉರಿಯಲು ಪ್ರಾರಂಭವಾಯಿತು. ಇದರಿಂದಾಗಿ ದಟ್ಟವಾದಂತಹ ಹೊಗೆ ಅಲ್ಲಿ ಆವರಿಸಲು ಪ್ರಾರಂಭವಾಯಿತು. ದಟ್ಟವಾದ ಹೊಗೆಯನ್ನು ನೋಡಿ ಈ ಪಕ್ಷಿಗಳಿಗೆ ನಂತರ ಅಲ್ಲಿಂದ ಎದ್ದು ಹಾರಾಡಲು ಆಗುತ್ತಿರಲಿಲ್ಲ. ಕಷ್ಟಪಟ್ಟು ಕೆಲವೊಂದು ಹಕ್ಕಿಗಳು ಅಲ್ಲೇ ಕೆಳಗೆ ಬಿದ್ದವು. ಇನ್ನೊಂದಷ್ಟು ಹಕ್ಕಿಗಳು ಹಾರಲು ಪ್ರಾರಂಭಿಸುತ್ತವೆ, ಆದರೆ ಹಾರಲು ಸಾಧ್ಯವಾಗದೆ ಕಷ್ಟಪಟ್ಟು. ಆವಾಗ ಅವರಿಗೆ ನೆನಪಾಯ್ತು, ಒಳ್ಳೆಯ ಮಾತನ್ನು ಹೇಳಿದಾಗ ಕೇಳುತ್ತಿದ್ದರೆ ಈ ಕಷ್ಟ ನಮಗೆ ಬರುತ್ತಿರಲಿಲ್ಲ ಎಂದು ಹೇಳಿ ಯಾವುದೋ ಒಂದು ಪುಣ್ಯದಿಂದ ಮೆಲ್ಲ ಕೆಳಗೆ ಇಳಿದು, ಮರದಿಂದ ಕೆಳಗೆ ಇಳಿದು ನಡೆದು ಸ್ವಲ್ಪ ಮುಂದೆ ಹೋಗಿ ನಂತರ ಕಷ್ಟಪಟ್ಟು ಹಾರಾಡಿ ಆ ಒಳ್ಳೆಯ ಹಕ್ಕಿಯ ಸಾಮ್ರಾಜ್ಯ, ಅವರ ಆ ಒಂದು ಹಕ್ಕಿಯ ಸಾಮ್ರಾಜ್ಯವನ್ನು ಸೇರಿ ನಂತರ ಆ ಹಕ್ಕಿ ಹೇಳಿದ್ದನ್ನು ಕೇಳಿ, ರಾಜ ಹಕ್ಕಿ ಹೇಳುವುದನ್ನು ಕೇಳಿ ಅವು ಜೀವನ ಮುಂದುವರಿಸಿದವು. ಯಾವತ್ತೂ ನಾವು ಯಾರು ಒಳಿತನ್ನು ಹೇಳುವಾಗ ಅದನ್ನು ಕೇಳಿ ನಾವು ಒಳಿತಿನೊಂದಿಗೆ ನಡೆಯಬೇಕು. ಮುಂದಿನ ಕತೆ ದೈವ ಭಕ್ತ. ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದ. ಆತನಿಗೆ ಒಂದು ಉತ್ತಮವಾದಂತಹ ಮಂತ್ರಿ. ಈ ರಾಜ ಯಾವತ್ತೂ ತನ್ನ ಕರ್ತವ್ಯ, ತನ್ನ ಕೆಲಸ ಎಂದು ತುಂಬಾ ಅದರಲ್ಲಿ ಮುಳುಗಿದ್ದ. ಈತ ಮಂತ್ರಿ ತನ್ನ ಕರ್ತವ್ಯಗಳನ್ನು ಮಾಡುತ್ತಿದ್ದ, ಜೊತೆಗೆ ಉತ್ತಮವಾದಂತಹ ದೈವ ಭಕ್ತ ಆಗಿದ್ದ. ದೇವರ ನಾಮಸ್ಮರಣೆ ಎಂದೆಂದು ಮಾಡುತ್ತಿದ್ದ. ಯಾವುದೇ ಕಾರ್ಯ ಪ್ರಾರಂಭ ಮಾಡುವ ಮೊದಲು ದೇವರ ನಾಮ, ಮುಗಿಸಿದ ನಂತರ ಅದನ್ನು ದೇವರಿಗೆ ಸಮರ್ಪಣೆ, ಈ ತರ ತುಂಬಾ ಒಳ್ಳೆಯ ದೈವ ಭಕ್ತನಾಗಿದ್ದ. ಒಂದು ದಿನ ಈ ರಾಜ ಮತ್ತು ಮಂತ್ರಿ ಕಾಡಿಗೆ ಹೊರಟರು. ಬೇಟೆಗಾಗಿಯೋ ಅಥವಾ ಏನೋ ಒಂದು ಹಣ್ಣು ಹಂಪಲುಗಳನ್ನು ಹುಡುಕಿಕೊಂಡು ಹೊರಟರು. ಹಾಗೆ ಹೋಗುತ್ತಾ ಮುಂದೆ ಹೋದಂತೆ ಅವರಿಗೆ ದಣಿವಾಯಿತು. ದಣಿವಾಗಿ ಒಂದು ಮರದ ಕೆಳಗಡೆ ಇಬ್ಬರು ಮಾತನಾಡಲು ಪ್ರಾರಂಭಿಸಿದರು. ಮಾತನಾಡುತ್ತಾ ಅವರಿಬ್ಬರಿಗೂ ಹಸಿವಾಗಲು ಪ್ರಾರಂಭವಾಯಿತು. ಈ ಕಾಡಿನಲ್ಲಿ, ಮಧ್ಯದ ಕಾಡಿನಲ್ಲಿ, ಅತ್ತ ಕಡೆ ಊರಿಗೆ ಸೇರಲು ತುಂಬಾ ಸಮಯ ಬೇಕು. ಆ ಕಾಡಿನ ವಿವರವೂ ಗೊತ್ತಿಲ್ಲ. ಎಲ್ಲಿ ಯಾವ ಹಣ್ಣುಗಳಿರಬಹುದು, ವಿಷದ ಹಣ್ಣು ಯಾವುದು, ಈಚೆ ಒಳ್ಳೆಯ ಹಣ್ಣು ಯಾವುದು ಎಂಬ ಅರಿವು ಇಲ್ಲದಂತಹ ಒಂದು ಕಾಡಿನಲ್ಲಿ ಮಧ್ಯದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾರೆ. ಆವಾಗ ಮಂತ್ರಿ ಹೇಳಿದ, ರಾಜರೇ, ನಮಗೆ ನಿಜವಾಗಿ ಹಸಿವಾಗುತ್ತಿದೆ ಎಂದರೆ ಆ ರಾಮ ನಮ್ಮನ್ನು ಕಾಪಾಡುತ್ತಾನೆ ಎಂದು ಹೇಳಿ ಕುಳಿತ. ಆವಾಗ ರಾಜನಿಗೆ ಅನಿಸಿತು, ಈ ಕಾಡಿನ ಮಧ್ಯದಲ್ಲಿ ಈ ತರದಲ್ಲಿ ಕುಳಿತುಕೊಂಡು ರಾಮ ಕಾಪಾಡುತ್ತಾನೆ ಎಂದರೆ ಅದು ಹೇಗೆ ಸಾಧ್ಯವಾಗುತ್ತದೆ ಮಂತ್ರಿ? ನಾನೇನಾದರೂ ಮಾಡಬೇಡವೇ ಎಂದು ಹೇಳಿದ. ಆದರೆ ಮಂತ್ರಿ ಹೇಳಿದ, ಇಲ್ಲ ರಾಜ, ನಮಗೆ ದೇವರಿದ್ದಾನೆ, ಅವನು ಹೇಗೋ ಒಂದು ನೋಡಿಕೊಳ್ಳುತ್ತಾನೆ ಎಂದು ಹೇಳಿ ಕಣ್ಣು ಮುಚ್ಚಿ ರಾಮನಾಮವನ್ನು ಪ್ರಾರಂಭಿಸಿದ. ರಾಮ 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 ಎಂದು ಹೇಳಿ ರಾಮನಾಮದಲ್ಲಿ ಮುಳುಗಿ ಹೋದ. ಇತ್ತ ಕಡೆ ರಾಜ, ಅವನಿಗೆ ತಳಮಳ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ಕಡೆಯಲ್ಲಿ ಹಸಿವು, ಏನು ಮಾಡುವುದು ಎಂದು ಗೊತ್ತಿಲ್ಲ, ಯಾವ ಹಣ್ಣನ್ನು ತಿನ್ನಬಹುದು ಎಂಬ ಅರಿವಿಲ್ಲ. ಅದಕ್ಕೆ ಅವನೇನು ಮಾಡಿದ, ನೋಡೋಣ, ನಾನೇ ಒಂದು ಸ್ವಲ್ಪ ಮುಂದೆ ಹೋಗಿ ನೋಡುತ್ತೇನೆ, ಏನಾದರೂ ಸಿಗಬಹುದು ಎಂಬುದಾಗಿ ಹೇಳಿ ಮುಂದೆ ಹೊರಟ. ಒಂದು ಸ್ವಲ್ಪ ಮುಂದೆ ಹೋಗಬೇಕಾದ್ರೆ ಅಲ್ಲೊಂದು ಚಂದದ ಊರು. ಆ ಊರಿನಲ್ಲಿ ಒಂದು ಜಾತ್ರೆ ನಡೆಯುತ್ತಿತ್ತು ಆ ದಿನ. ಆದ್ದರಿಂದ ಜನರೆಲ್ಲ ಕೂಡಿದ್ದಾರೆ. ಮೃಷ್ಟಾನ್ನ ಭೋಜನವೂ ಅಲ್ಲಿ ಇತ್ತು. ಆತ ಹೋದ. ರಾಜ ಅಲ್ಲಿಗೆ ಹೋದ. ಆ ಮೃಷ್ಟಾನ್ನ ಭೋಜನವನ್ನು ತುಂಬಾ ಚೆನ್ನಾಗಿ ಊಟ ಮಾಡಿದ. ಮತ್ತೆ ಮರಳಿ ಬರಲು ಪ್ರಾರಂಭಿಸಿದಾಗ ರಾಜನಿಗೆ ನೆನಪಾಯ್ತು, ನನ್ನ ಮಂತ್ರಿಯಲ್ಲಿ ಕುಳಿತಿದ್ದಾನಲ್ಲ, ಹೇಗೂ ಅವನಲ್ಲಿ ಕುಳಿತಿದ್ದಾನೆ, ಅವನಿಗೂ ಏನಾದ್ರೂ ಸ್ವಲ್ಪ ತೆಗೆದುಕೊಂಡು ಹೋಗೋಣ ಎಂದು ಸ್ವಲ್ಪ ಆಹಾರವನ್ನು, ಸ್ವಲ್ಪ ಊಟವನ್ನು ಆ ಮಂತ್ರಿಗೋಸ್ಕರ ತೆಗೆದುಕೊಂಡು ಬಂದ ಇಲ್ಲಿ ನೋಡಿದರೆ ಈತ ಮತ್ತೆ ಕಣ್ಣು ಮುಚ್ಚಿ ರಾಮ 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 ರಾಮನಾಮದಲ್ಲೇ ಮುಳುಗಿದ್ದ. ರಾಜ ಕರೆದ, ಮಂತ್ರಿ ನೋಡು, ನಿನಗೆ ಊಟ ತಂದಿದ್ದೇನೆ, ಇಲ್ಲಿ ಕುಳಿತು ರಾಮ ರಾಮ ಎಂದು ಹೇಳಿದರೆ ಏನು ಪ್ರಯೋಜನ? ನೋಡು, ನಾನು ಅತ್ತ ಕಡೆಗೆ ಹೋಗಿ ಅಲ್ಲಿ ಮೃಷ್ಟಾನ್ನ ಭೋಜನವನ್ನು ಮಾಡಿಕೊಂಡು ಬಂದೆ, ಇದು ನಿನಗೂ ತಂದಿದ್ದೇನೆ, ನೀನು ತಿನ್ನು ಎಂದು ಹೇಳಿದ. ಆಗ ಮಂತ್ರಿ ತುಸು ನಗುತ್ತಾ ಹೇಳಿದ, ನೋಡಿ ರಾಜರೇ, ನನ್ನ ಭಾಗ್ಯ, ಇದು ರಾಮನಾಮದ ಫಲ. ನೀವು ಕಷ್ಟಪಟ್ಟು ಅಲ್ಲಿಗೆ ಹೋಗಿ ಊಟವನ್ನು ಮಾಡಿದಿರಿ, ಆದರೆ ಇಡೀ ಈ ರಾಜ್ಯದ ರಾಜನೇ ನನಗೆ ತಂದು ಊಟವನ್ನು ಕೊಡಬೇಕಿದ್ದಲ್ಲಿ ಇದು ರಾಮನಾಮದ ಫಲವಲ್ಲದೆ ಇನ್ನೇನು ರಾಜರೇ ಎಂದು ಹೇಳಿ, ರಾಮನನ್ನು ನಂಬಿದರೆ ಯಾರಿಗೆ ಯಾವ ಕಷ್ಟವೂ ಬರಲಾರದು, ಬಂದ ಕಷ್ಟಗಳನ್ನು ಅವನೇ ನೋಡಿಕೊಳ್ಳುತ್ತಾನೆ ಎಂದು ಹೇಳಿದ. ಇಬ್ಬರು ಚೆನ್ನಾಗಿ ಊಟವನ್ನು
ಮಂತ್ರಿ ಊಟ ಮಾಡಿದ. ಆಮೇಲೆ ರಾಜನು ಮಂತ್ರಿ ಇಬ್ಬರು ಮತ್ತೆ ರಾಜ್ಯದ ಕಡೆಗೆ ಹೋಗಿ ಯಾವತ್ತೂ ರಾಮನನ್ನು ದೇವರನ್ನು ನಂಬಿ ರಾಜ್ಯವನ್ನು ಚೆನ್ನಾಗಿ ರಾಜ್ಯಭಾರ ಮಾಡುತ್ತಾ ಮುಂದುವರಿದರು. ಕೆಟ್ಟದ್ದನ್ನು ಕಂಡಾಗ ಚಿಕ್ಕಂದಿನಿಂದಲೇ ಅದನ್ನು ಚಿವಿಟಿ ತೆಗೆಯಬೇಕು ಎಂಬುದಕ್ಕೆ ಒಂದು ಉದಾಹರಣೆ ಸಹಿತವಾದಂತಹ ಕತೆ. ಒಂದು ಊರಿನಲ್ಲಿ ಒಂದು ತಾಯಿ, 2 ಮಕ್ಕಳು. ತಂದೆ ಚಿಕ್ಕ ವಯಸ್ಸಿನಲ್ಲಿ ತೀರ್ಕೊಂಡಿದ್ದರು. ಹಾಗೆ ತಾಯಿ ಮತ್ತು 2 ಮಕ್ಕಳು ಜೀವಿಸುತ್ತಿದ್ದರು. ಒಂದು ಹೆಣ್ಣು ಮಗು, ಒಂದು ಗಂಡು ಮಗು. ಹೆಣ್ಣು ಮಗು ಅಕ್ಕ ಆಗಿದ್ದಳು, ಗಂಡು ಮಗು ತಮ್ಮ. ಇವರಿಬ್ಬರು ಚಿಕ್ಕ ವಯಸ್ಸಿನಿಂದಲೇ ಜೊತೆಯಾಗಿ ಶಾಲೆಗೆ ಹೋಗುತ್ತಿದ್ದರು. ಅಮ್ಮ ಕೆಲಸಕ್ಕೆ ಹೋಗುತ್ತಿದ್ದಳು, ಮಕ್ಕಳಿಬ್ಬರು ಶಾಲೆಗೆ ಹೋಗುತ್ತಿದ್ದರು. ಶಾಲೆಗೆ ಹೋಗಬೇಕಿದ್ದಲ್ಲಿ ಅಕ್ಕ ತಮ್ಮ ಇಬ್ಬರು ಜೊತೆಯಾಗಿ ಕೈ ಹಿಡಿದು ಕಾಡಿನ ಮಧ್ಯದಲ್ಲಿ, ನಾಡಿನ ಮಧ್ಯದಲ್ಲಿ ನಡೆದುಕೊಂಡು ಬಸ್ಸಿನಲ್ಲಿ ಹೀಗೆ ಹೋಗಿ ಶಾಲೆಗೆ ತಲುಪುತ್ತಿದ್ದರು. ಶಾಲೆಯಲ್ಲಿ ತಮ್ಮ ಸ್ವಲ್ಪ ಲೂಟಿ ಹುಡುಗ ಆದ್ದರಿಂದ ಅವನು ಒಂದು ದಿವಸ 2 ದಿವಸ ಏನ್ ಮಾಡುತ್ತಿದ್ದ ಅಂದರೆ ಅಲ್ಲಿಂದ ಬೇರೆಯವರ ಪೆನ್ಸಿಲನ್ನು ಕದ್ದು ತರುತ್ತಿದ್ದ. ಇದನ್ನು ತಿಳಿದ ಅಕ್ಕ ಫಸ್ಟಿಗೆ ಬುದ್ಧಿ ಮಾತಾಡಿದ್ಲು. ತಮ್ಮ, ಹೀಗೆ ಮಾಡೋದು ಸರಿಯಲ್ಲ, ನೀನು ಇನ್ನೊಬ್ಬರ ವಸ್ತುಗಳನ್ನು ತೆಗೆದುಕೊಳ್ಳಬಾರದು ಎಂದು ಹೇಳಿದರು. ಕೇಳಲಿಲ್ಲ. 3ನೇ ದಿವಸವೂ ಇರೇಸರು, ಇನ್ನೊಂದು ದಿವಸ ಶಾರ್ಪ್ನರು, ಹೀಗೆ ಒಂದೊಂದೇ ವಸ್ತುಗಳನ್ನು ತರಲು ಪ್ರಾರಂಭಿಸಿದ. ಅಕ್ಕ ಪ್ರತಿ ದಿವಸ ಹೇಳಲು ಪ್ರಾರಂಭಿಸಿದ, ನೋಡು, ಇನ್ನೊಬ್ಬರ ವಸ್ತುಗಳನ್ನು ತೆಗೆಯುವುದು ನಮಗೆ ಒಳ್ಳೆಯದಲ್ಲ, ನಾವು ನಮ್ಮಲ್ಲಿ ಏನಿದೆ ಅದರಲ್ಲೇ ಸಂತೋಷ ಪಡಬೇಕು ಎಂದು ಹೇಳುತ್ತಿದ್ದಳು. ಕೇಳುತ್ತಲೇ ಇರಲಿಲ್ಲ. ಅವಳು ಹೋಗಿ ಅಮ್ಮನಿಗೆ ಹೇಳಿದಳು, ಅಮ್ಮ ನೋಡು, ತಮ್ಮ ಹೀಗೆ ಬೇರೆಯೊಬ್ಬರ ವಸ್ತುಗಳನ್ನು ತರುತ್ತಿದ್ದಾನೆ, ಅವರಿಗೆ ಕೇಳಿ ತರುತ್ತಾ ಇಲ್ಲ, ಅವನು ಕದ್ದು ತರುತ್ತಿದ್ದಾನೆ, ನೀನು ಹೇಳಮ್ಮ ಎಂದು ಹೇಳಿದಳು. ಆದ್ರೆ ಅಮ್ಮನಿಗೇನೋ ಅತಿಯಾದ ಪ್ರೀತಿ. ಹೋಗಲಿ ಪಾಪ, ಅದರಲ್ಲಿ ಏನಿದೆ, 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿಯ ಪೆನ್ಸಿಲ್ ಅಲ್ಲವೇ, ಇರೇಸರ್ ಅಲ್ಲವೇ ಅಂತ ಹೇಳಿ ಅಮ್ಮ ಏನು ಹೇಳುತ್ತಿಲ್ಲ. ಇದನ್ನು ತಿಳಿದಂತಹ ಆ ತಮ್ಮ, ಹಾಗಾದ್ರೆ ಪರವಾಗಿಲ್ಲ, ಇನ್ನೊಂದೇನೋ ವಸ್ತುವನ್ನು ತೆಗೆದುಕೊಂಡು ಬರಬಹುದು, ಮತ್ತೊಂದೇನೋ ವಸ್ತುವನ್ನು ತೆಗೆದುಕೊಂಡು ಬರಬಹುದು ಅಂತ ಪ್ರತಿ ದಿವಸವೂ ಹೀಗೆ ಮುಂದುವರಿಸಲು ಪ್ರಾರಂಭಿಸಿದ. ಅಕ್ಕ ಮಾತ್ರ ಬಿಡಲೇ ಇಲ್ಲ. ಇದು ಸರಿಯಲ್ಲ, ಅದು ತಪ್ಪು, ಇದು ಮಾಡಬೇಡ, ಹಾಗೆ ಮಾಡಬಾರದು ಅಂತ ಹೇಳುತ್ತಲೇ ಇದ್ದಳು. ಅಮ್ಮನದೇ ವಿಷಯದಲ್ಲಿ ತುಂಬಾ ಬ್ಯುಸಿ ಆದ್ದರಿಂದ ಅಮ್ಮನಿಗೆ ತುಂಬಾ ಗಮನ ಕೊಡಲು ಸಾಧ್ಯವಾಗಲೂ ಇಲ್ಲ. ಹೀಗೆ ಹೋಗುತ್ತಾ ಅವನು ದೊಡ್ಡವನಾದ ಹಾಗೆ ಮೊದಲು ಪೆನ್ಸಿಲು, ಇರೇಸರ್ ಇದ್ದಿದ್ದು ಈಗ ದುಡ್ಡು, ಆಮೇಲೆ ಬೇರೆ ಬೇರೆ ವಸ್ತುಗಳು, ಹಣ, ಹೀಗಿರುವುದನ್ನೆಲ್ಲ ಕದಿಯಲು ಪ್ರಾರಂಭಿಸಿದ. ಹೊರಗಿನವರಿಂದಲೂ ಕದಿಯಲು ಪ್ರಾರಂಭಿಸಿದ. ಅಮ್ಮ ಜೋಪಾನವಾಗಿ ಇಟ್ಟಿದ್ದಂತಹ ಆ ವಸ್ತುಗಳನ್ನು, ಆ ದುಡ್ಡನ್ನು ಕಳ್ಳತನ ಮಾಡಲು ಪ್ರಾರಂಭಿಸಿದ. ಇದನ್ನು ತಿಳಿದಂತಹ ಅಕ್ಕ ಮತ್ತೆ ಹೇಳಿದಳು, ನೋಡು ತಮ್ಮ, ಇದು ಸರಿಯಲ್ಲ, ಹೀಗೆ ಮಾಡಬೇಡ ಅಂತ ಹೇಳಲು ಪ್ರಾರಂಭಿಸಿದ. ಈಗ ಅವನು ದೊಡ್ಡವನಾಗಿದ್ದಾನೆ, ಆದ್ದರಿಂದ ಹೋಗು, ನಿನ್ನ ಮಾತು ಯಾರು ಕೇಳುತ್ತಾರೆ ಎಂದು ಅವಳನ್ನೇ ಬದಿಗೆ ಸರಿಸಿ ಅವನು ಈ ಕೆಲಸಗಳನ್ನು ಮುಂದುವರಿಸುತ್ತಾ ಹೋದ. ಈಗ ಆತನಿಗೆ ಏನಾಗಿದೆ ಎಂದರೆ ಬೇರೆ ಯಾವುದರಲ್ಲೂ ಆಸಕ್ತಿಯೇ ಇಲ್ಲ, ಕಲಿಯಲು ಆಸಕ್ತಿ ಇಲ್ಲ, ಬೇರೆ ಉದ್ಯೋಗಕ್ಕೆ ಹೋಗಲು ಆಸಕ್ತಿ ಇಲ್ಲ, ಯಾವುದರಲ್ಲಿಯೂ ಆಸಕ್ತಿ ಇಲ್ಲದಿರುವುದರಿಂದ ಆತ ಕಳ್ಳತನವನ್ನೇ ಮುಂದುವರಿಸಲು ಪ್ರಾರಂಭಿಸಿದ. ರಾತ್ರಿ ಎದ್ದೇಳುವುದು, ಯಾರ್ಯಾರ ಮನೆಗೆ ಹೋಗುವುದು, ಅಲ್ಲಿಂದ ಬದ್ದದ್ದನ್ನೆಲ್ಲ ತೆಗೆದುಕೊಂಡು ಬಂದು ಕಳ್ಳತನ ಮಾಡಿ ಅದನ್ನು ಮಾರಿ ಇಲ್ಲಿ ಜೀವನ ಮಾಡುವುದು ಅಂತ ಮಾಡಲು ಪ್ರಾರಂಭಿಸಿದ. ಈಗಂತೂ ಅಕ್ಕನಿಗೆ ಸಹಿಸಲೇ ಸಾಧ್ಯವಾಗುತ್ತಿಲ್ಲ. ಅಕ್ಕ ಅಮ್ಮನಿಗೂ ಹೇಳಿದಳು. ಈಗ ಅಮ್ಮನಿಗೂ ತಿಳಿಯಲು ಪ್ರಾರಂಭವಾಯಿತು. ಅಮ್ಮನೂ ಕಿವಿ ಮಾತು ಹೇಳಲು ಪ್ರಾರಂಭಿಸಿದಳು. ಆದರೆ ಏನು ಮಾಡುವುದು, ಚಿಕ್ಕದಿರುವಾಗ ತಿದ್ದಲಿಲ್ಲ, ಈಗ ಇಷ್ಟು ದೊಡ್ಡವನಾಗಿ ಬೆಳೆದ ಮೇಲೆ ಹೇಳೋದಕ್ಕಾಗುತ್ತದೆ. ಅದು ಅಲ್ಲದೆ ಅವನು ಈಗಾಗಲೇ ಹೃಷ್ಟಪುಷ್ಟವಾಗಿ ಬೆಳೆದಿದ್ದ. ಇವರಿಬ್ಬರನ್ನು ತಳ್ಳಿ, ನೀವಿಬ್ರು ಏನ್ ಮಾತಾಡದೆ ಕೂತ್ಕೊಳ್ಳಿ ಅಂತ ಹೇಳಿಬಿಟ್ಟು ಆತ ತನ್ನ ಕೆಲಸವನ್ನು ಮುಂದುವರಿಸುತ್ತಾ ಇದ್ದ. ಇವರು ಒಳಗೊಳಗೆ ದುಃಖ, ಬೇಜಾರು ಆಗುತ್ತಿತ್ತು. ಆದರೆ ಹೇಳುವುದೇ ಹೇಗೆ, ಏನ್ ಹೇಳಿದರೆ ಕೇಳುತ್ತಾನೆ ಎಂಬಂತಹ ಭಯದಲ್ಲಿ ಸುಮ್ಮನಾಗುತ್ತಿದ್ದರು ಇಬ್ಬರು, ಅಕ್ಕ ಮತ್ತೆ ಅಮ್ಮ. ಹೀಗೆ ಹೋಗುತ್ತಿದ್ದರೆ ಒಂದು ದಿವಸ ಆತ ಪೊಲೀಸರ ಕೈಗೆ ಸಿಕ್ಕಿಯೇ ಬಿಟ್ಟ. ಯಾವ ಭಯದಲ್ಲಿ ಈ ಅಕ್ಕ ಮತ್ತು ಅಮ್ಮ ಜೀವಿಸುತ್ತಿದ್ದರೋ ಅವರಿಬ್ಬರಿಗೂ ಭಯವಿತ್ತು. ಒಂದಲ್ಲ ಒಂದು ದಿನ ಪೊಲೀಸರು ಹಿಡಿದುಕೊಳ್ಳುತ್ತಾರೆ, ನೀನು ಹೀಗೆ ಮಾಡಬೇಡ ಅಂತ ಹೇಳಿದ್ದಕ್ಕೆ ಅವನ್ನ ಹೇಳುತ್ತಿದ್ದ, ನಾನು ಯಾವ ಪೊಲೀಸರು ಹಿಡಿಯೋದಿಲ್ಲ ಅಂತ ಹೇಳ್ತಿದ್ದ. ಆದರೆ ಆ ಒಂದು ದಿನ ಕಳ್ಳತನ ಮಾಡಲು ಹೋದಾಗ ಆತ ಪೊಲೀಸರ ಕೈಗೆ ಸಿಕ್ಕಿಯೇ ಬಿದ್ದ.
ಆ ದಿನ ಆತ ಹೇಳಿದ ಮಾತು, ಅಮ್ಮನಿಗೆ ಹೇಳಿದ ಅವನು ಏನಂದ್ರೆ, ನಾನು ಚಿಕ್ಕದಿರುವಾಗ ಕಳ್ಳತನ ಮಾಡಿದೆ ಅಲ್ಲ ಅಮ್ಮ, ಆ ದಿನ ನೀನು ಬೈದು ನನ್ನನ್ನು ಈ ತರ ಮಾಡಬೇಡ ಅಂತ ಹೇಳುತ್ತಿದ್ದರೆ ನಾನು ತಿದ್ದಿಕೊಳ್ಳುತ್ತಿದ್ದೆನೋ ಏನೋ. ಅವತ್ತು ನೀನು ಮಾಡಲಿಲ್ಲ, ಇಂದು ನನಗೇ ಇದನ್ನು ಬಿಡಲಾಗುತ್ತಿಲ್ಲ. ಆ ಚಟ ನನ್ನಲ್ಲಿ ಎಷ್ಟು ಗಟ್ಟಿಯಾಗಿ ಬಿಟ್ಟಿದೆ ಎಂದರೆ ಅದನ್ನು ಬಿಡಲು ನನಗೆ ಆಗುತ್ತಿಲ್ಲ. ಆದ್ದರಿಂದ ನೀನು ಅಂದು ನನ್ನನ್ನು ತಿದ್ದಬೇಕಾಗಿತ್ತು. ಇಂದು ನನಗೆ ತಿದ್ದಲು ಎಷ್ಟು ಕಷ್ಟವಾಗುತ್ತಿದೆ. ನಾನು ಇಂದು ಅನುಭವಿಸುತ್ತಿದ್ದೇನಲ್ಲ ಈ ಕಷ್ಟ, ಅಂದೊಂದು ದಿನ ನಾನು ಒಂದು ಸಣ್ಣ ಪೆನ್ಸಿಲ್ ತೆಗೆದುಕೊಳ್ಳುವಾಗ ನೀನು ಹಾಗೆ ಮಾಡಬೇಡ ಅಂತ ಹೇಳುತ್ತಿದ್ದರೆ ನಾನು ಇಂದು ಇಷ್ಟು ದೊಡ್ಡ ಕಳ್ಳತನಕ್ಕೆ ಮಾಡುತ್ತಿರಲಿಲ್ಲ ಎಂದು ಹೇಳುತ್ತಾ ಆ ಜೀಪಿನಲ್ಲಿ, ಪೊಲೀಸ್ ಜೀಪಿನಲ್ಲಿ ಪೊಲೀಸರ ಜೊತೆಗೆ ಹೋಗುತ್ತಿದ್ದ. ಅದಕ್ಕೆ ಯಾರೇ ಇದ್ದರೂ ಯಾವಾಗ ಚಿಕ್ಕದಿರುವಾಗಲೇ ಅವರ ಅಲ್ಲಿ ಕಂಡಂತಹ ತಪ್ಪುಗಳನ್ನು ನಾವು ಆವಾಗಲೇ ಅದನ್ನು ತಿದ್ದಬೇಕು. ಸಣ್ಣವರಲ್ಲವೇ, ಅವರು ಆ ತಪ್ಪು ಮಾಡಿದರೆ ಏನು ಪರವಾಗಿಲ್ಲ ಅಂತ ನಾವು ಬಿಟ್ಟರೆ ಅದೇ ತಪ್ಪು ಮುಂದೆ ದೊಡ್ಡದಾಗುತ್ತದೆ. ಆದ್ದರಿಂದ ತಪ್ಪು ಸಣ್ಣದಿರಲಿ ದೊಡ್ಡದಿರಲಿ, ಚಿಕ್ಕದಿರುವಾಗಲೇ ಅದನ್ನು ತಿಳಿದು ಅವರು ಆ ತಪ್ಪನ್ನು ಮಾಡುತ್ತಿದ್ದರೆ ಆವಾಗಲೇ ಅದನ್ನು ತಿದ್ದಬೇಕು. ಇದನ್ನು ನಾವೆಲ್ಲರೂ ಮಾಡಬೇಕು. ಹಾಗಿದ್ದಲ್ಲಿ ಮಕ್ಕಳಲ್ಲಿ ತಪ್ಪು ನಡೆಯುವುದಿಲ್ಲ ಎಂಬುದು ಒಂದು ಉದಾಹರಣೆಯ ಮಾತಾಗಿದೆ. ಸಹಾಯ ಮಾಡಿದವರಿಗೆ ಕೃತಜ್ಞರಾಗಿರಬೇಕು ಎಂಬುದಕ್ಕೆ ಒಂದು ಕತೆ. ಒಂದು ಮರವಿತ್ತು. ಆ ಮರದಲ್ಲಿ ಒಂದು ಕೋತಿ ವಾಸವಾಗಿತ್ತು. ಆ ಕೋತಿ ಇರುವಂತಹ ಆ ಮರದ ಪಕ್ಕದಲ್ಲಿ ಒಂದು ಕೊಳವಿತ್ತು. ಆ ಕೊಳದಲ್ಲಿ ನೀರಿರುತ್ತಿತ್ತು. ಆದರೆ ಸೆಕೆಗಾಲ ಬಂದ ಹಾಗೆ ಆ ಕೊಳದ ನೀರು ಬತ್ತಿ ಹೋಗುತ್ತಿತ್ತು. ಅದಕ್ಕೆ ಅಲ್ಲಿಯೇ ಆಚೆ ಈಚೆ ಪ್ರತಿದಿನ ಹೋಗುತ್ತಿದ್ದಂತಹ ಒಬ್ಬ ವ್ಯಾಪಾರಿ ಪ್ರತಿನಿತ್ಯವೂ ಬೆಳಗ್ಗೆ ಹೋಗಬೇಕಿದ್ದರೆ ಒಂದು ಪಾತ್ರೆಯಲ್ಲಿ ತುಂಬಾ ನೀರನ್ನು ಇಟ್ಟು ಹೋಗುತ್ತಿದ್ದ. ಕೋತಿಗೆ ಯಾವಾಗ ಬೇಕೋ ಆವಾಗ ಆ ನೀರನ್ನು ಕುಡಿದು ಅದು ಮರದಲ್ಲಿ ಸಂತೋಷವಾಗಿ ಹಾಯಾಗಿ ಜೀವಿಸುತ್ತಿತ್ತು. ಪ್ರತಿದಿನವೂ ಆತ ಹೀಗೆ ಮಾಡುತ್ತಿದ್ದ. ಬೆಳಗ್ಗೆ ಹೋಗಬೇಕಿದ್ದರೆ ಒಂದು ಪಾತ್ರೆಯಲ್ಲಿ ನೀರು, ಆ ಪಾತ್ರೆಯಲ್ಲಿ ತುಂಬಾ ನೀರನ್ನು ಹಾಕಿ ಹೋಗುತ್ತಿದ್ದ. ಸಂಜೆ ಬರಬೇಕಿದ್ದರೆ ಆ ಪಾತ್ರೆಯ ನೀರಷ್ಟು ಖಾಲಿಯಾಗುತ್ತಿತ್ತು. ಯಾಕೆಂದರೆ ಕೋತಿಯಷ್ಟು ನೀರನ್ನು ಕುಡಿಯುತ್ತಿತ್ತು. ಒಂದು ದಿನ ಏನಾಯಿತು ಅಂದರೆ, ಅವನಿಗೆ ಸುಸ್ತಾಗಿ ಆ ಮರದ ಕೆಳಗೆ ಕುಳಿತಿದ್ದ. ಅವನು ಆ ಮರದ ಕೆಳಗೆ ಕುಳಿತಿರುವಾಗ ಆ ಕೋತಿಯು ಅಲ್ಲಿಗೆ ಬಂತು. ಕೋತಿಯು ಬಂದಾಗ ಇವನು ಅಂದುಕೊಂಡ, ಇಷ್ಟು ದಿವಸ ಉಪಕಾರ ಮಾಡಿರುತ್ತೇನೆ ಅಲ್ವಾ, ಆದ್ದರಿಂದ ಈ ಕೋತಿ ನನಗೂ ಉಪಕಾರ ಮಾಡಬಹುದು ಎಂಬಂತೆ ಯೋಚನೆ ಮಾಡುತ್ತಿದ್ದ. ಆದರೆ ಆ ಕೋತಿ ಅಲ್ಲಿಗೆ ಬಂತು, ಅಲ್ಲಿರುವಂತಹ ನೀರನ್ನು ಕುಡಿಯಿತು, ಒಂದಷ್ಟು ನೀರನ್ನು ಕುಡಿಯಿತು, ಇನ್ನೂ ಸ್ವಲ್ಪ ನೀರನ್ನು ಕುಡಿದು ಆ ನೀರನ್ನು ಅವನ ಮುಖಕ್ಕೆ ಫೂ ಎಂದು ತಂದಿತು. ಈತನಿಗೆ ಏನಾಗುತ್ತಿದೆ ಎಂದೇ ಅರ್ಥವಾಗಲಿಲ್ಲ. ಏನಿದು ಈ ಕೋತಿ ಈ ತರ ಮಾಡುತ್ತಿದೆ ಎಂದು. ಕೃತಜ್ಞತೆಯನ್ನು ತೋರಿಸುವ ಬದಲು ಈ ತರ ಕೃತಜ್ಞವಾಗಿದೆಯಲ್ಲ ಎಂದು ಯೋಚನೆ ಮಾಡಿ ಮತ್ತೊಮ್ಮೆ ಆ ಕೋತಿಯ ಮೇಲೆ ನಡೆಯಿತು. ಆ ಕೋತಿ ಕೊನೆಗೂ ಒಂದು ಒಳ್ಳೆಯ ಒಂದು ಮುಖವನ್ನು ತೋರಿಸದೆ ಕೋಪದಿಂದ ಮುಖವನ್ನು ಹೀಗೆ ಮಾಡಿಕೊಂಡು ಮರದ ಮೇಲೆ ಹತ್ತಿ ಹೋಯಿತು. ಇದನ್ನು ಕಂಡಂತಹ ಆ ಮನುಷ್ಯನಿಗೆ, ಆ ವ್ಯಾಪಾರಿಗೆ ತುಂಬಾ ಕೋಪ ಬಂತು. ದಿನನಿತ್ಯ ಒಂದು ಕೋತಿ ಎಂಬಂತಹ ಒಂದು ಕರುಣೆಯಿಂದ, ಒಂದು ಪ್ರಾಣಿ ಎಂಬಂತಹ ಕರುಣೆಯಿಂದ ನೀರಿಟ್ಟು ಹೋಗುತ್ತಿದ್ದೆ, ಆದರೆ ಇದು ಈ ರೀತಿ ಮಾಡುತ್ತಿದೆಯಲ್ಲ. ಆ ಕೋತಿಯನ್ನು ನೋಡಿ ಹೇಳಿತು, ನಾಳೆಯಿಂದ ನಿನಗೆ ನೀರೇ ಕೊಡುವುದಿಲ್ಲ ನಾನು, ಹೋಗು, ಹೇಗೆ ಬೇಕೋ ಹಾಗೆ ನಿನ್ನ ನೀರನ್ನು ನೀನೇ ಹುಡುಕಿಕೊಂಡು ಜೀವಿಸುತ್ತಿರು, ನಾನಂತೂ ನಿನಗೆ ನೀರು ಕೊಡುವುದಿಲ್ಲ ಎಂಬುದಾಗಿ ಹೇಳಿ ಆತ ಮರುದಿನದಿಂದ ಅಲ್ಲಿ ನೀರು ಇಡುತ್ತಿರಲಿಲ್ಲ. ಈ ನೀರಿಡದಿರುವುದರಿಂದ ಆ ಕೊಳದಲ್ಲಿಯೂ ನೀರು ಇಲ್ಲದೆ ಇರುವುದರಿಂದ ಕೋತಿ ತುಂಬಾ ಬಾಯಾರಿಕೆಯಾಗುತ್ತಿತ್ತು. ದಿನ ಬಾಯಾರಿಕೆಯಾಗಿ ಆವಾಗ ಕೋತಿಗೆ ಮನಸ್ಸಿಗೆ ಬಂತು, ಯಾವತ್ತು ಯಾರು ನಮಗೆ ಸಹಾಯ ಮಾಡುತ್ತಾರೋ ಅವರಿಗೆ ಸಹಾಯವನ್ನು ಮಾಡಬೇಕು. ಸಹಾಯ ಮಾಡದಿದ್ದರೂ ನಾವು ಅವರಿಗೊಂದು ಧನ್ಯವಾದವನ್ನು ಸಮರ್ಪಣೆಯನ್ನಾದರೂ ಮಾಡುವುದು ಅಗತ್ಯವಿದೆ ಎಂದು ಹೇಳಿ ಆ ದಿನ ಆ ವ್ಯಾಪಾರಿ ಅಲ್ಲಿ ಬರುವಾಗ ಆ ಕೋತಿ ಕೈ ಮುಗಿದು ಆ ವ್ಯಾಪಾರಿಯ ಮುಂದೆ ನಿಂತು ಒಂದು ಕಣ್ಣು ಮುಚ್ಚಿ ಒಂದು ನಗುವನ್ನು ಕೊಟ್ಟಿತು. ಅದರ ನಂತರ ಆ ವ್ಯಾಪಾರಿ ಮತ್ತೆ ಆ ಕೋತಿಗೆ ನೀರನ್ನು ಇಟ್ಟು ಆ ಕೋತಿಯ ದಾಹವನ್ನು ನೀಗಿಸುತ್ತಿದ್ದ. ನಾವು ಜೀವನದಲ್ಲಿ ಯಾವತ್ತೂ ನಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞರಾಗಿರಬೇಕು. ಇತರರ ಜೊತೆಯಲ್ಲಿ ನಾವು ಯಾವ ರೀತಿಯಲ್ಲಿ ಸಹಾಯ ಮಾಡಲಾಗುತ್ತದೆ ಎಂಬಂತಹ ಮನೋಭಾವದಿಂದ ಜೀವಿಸಬೇಕು. ಅದರಿಂದ ನಮಗೂ ಒಳ್ಳೆಯದು, ನಮ್ಮ ಜೊತೆಗಿರುವವರಿಗೂ ಒಳ್ಳೆಯದು. ಇನ್ನೊಂದು ಕತೆ, ದುಷ್ಟರ ಸಹವಾಸ ಒಳಿತಲ್ಲ.
ಕಾಡು. ಆ ಕಾಡಿನಲ್ಲಿ ಒಂದು ತಂದೆ, ತಾಯಿ ಮತ್ತು ಒಂದು ಚಿಕ್ಕ ಸಿಂಹದ ಮರಿ. ಆ ಸಿಂಹದ ಮರಿ ಯಾವತ್ತು ಅವರು ಹೇಳಿದ್ದು ಇವರು ಹೇಳಿದ್ದು ಕೇಳಿಕೊಂಡು ಇರುವಂತದ್ದು. ಅಪ್ಪ ಅಮ್ಮ ಎಷ್ಟೇ ಬುದ್ಧಿವಾದ ಹೇಳಿದರೂ ಅವರ ಜೊತೆ ಹೋಗುವುದು ಇವರ ಜೊತೆ ಹೋಗುವುದು ಮಾಡಿಕೊಂಡಿತ್ತು. ಅಪ್ಪ ಅಮ್ಮ ಹೇಳುತ್ತಿದ್ದರು, ನೋಡು, ಕೆಲವು ಕಪಟ ನರಿಗಳಿರುತ್ತವೆ, ಅವುಗಳ ಜೊತೆ ಹೋಗಬೇಡ, ಅವುಗಳ ಜೊತೆ ಸಂಘವು ಬೆಳೆಸಬೇಡ, ಅವುಗಳ ಜೊತೆ ಗೆಳೆತನ ಬೆಳೆಸಬೇಡ, ನೀನು ನಮ್ಮವರೊಂದಿಗೆ ಇರು ಎಂದು ಎಷ್ಟು ಸಲ ಹೇಳುತ್ತಿದ್ದವು. ಆದರೂ ಕೆಲವೊಮ್ಮೆ ಇದಕ್ಕೆ ಒಂದು ಕೆಟ್ಟ ಅಭ್ಯಾಸ, ಆ ನರಿಗಳ ಜೊತೆ ಹೋಗುವುದು. ಹಾಗೆ ಇರುವಾಗ ಅಲ್ಲಿ ಒಂದು ನರಿಯೂ ಇತ್ತು. ಆ ಕಾಡಿನಲ್ಲಿ ಒಂದು ನರಿ. ಆ ನರಿಗೆ ಒಂದು ಕೆಟ್ಟ ಅಭ್ಯಾಸ. ನರಿ ಎಂದರೆ ಕಪಟ. ಆ ನರಿಗೆ ಒಂದು ಕೆಟ್ಟ ಅಭ್ಯಾಸ. ಅದೇನು ಎಂದರೆ ಉದಾಸೀನ. ಯಾವ ಕೆಲಸವನ್ನು ಮಾಡುವುದಿಲ್ಲ. ಅದರ ಬೇಟೆಯನ್ನು ಅದುವೇ ಮಾಡುತ್ತಿರಲಿಲ್ಲ. ಏನು ಮಾಡುತ್ತಿತ್ತು ಅಂದರೆ, ಅವರು ಇವರು ಬೇಟೆಯಾಡಿದ್ದನ್ನ ಇದು ಹೋಗಿ ತಿನ್ನುವುದು, ಅವರೊಂದಿಗೆ ಜಗಳ ಮಾಡುವುದು, ಇದು ಹೋಗಿ ತಿನ್ನುವುದು. ಹೀಗೆ ಇರುವಾಗ ಈ ಕಪಟ ನರಿ ಈ ಸಿಂಹದ ಜೊತೆ ಒಂದು ಸಂಘ ಬೆಳೆಸಿತು. ಈ ಚಿಕ್ಕ ಸಿಂಹ ಇದೆಯಲ್ಲ, ಈ ಚಿಕ್ಕ ಸಿಂಹದ ಜೊತೆ ಒಂದು ಗೆಳೆತನ. ಓ, ನೀನು ಎಷ್ಟು ಶಕ್ತಿಶಾಲಿ, ನೀನು ಎಷ್ಟು ಒಳ್ಳೆಯವ, ನೀನು ತುಂಬಾ ಒಳ್ಳೆಯವ ಎಂದು ಹೇಳುತ್ತಾ ಹೇಳುತ್ತಾ ಆ ಸಿಂಹದ ಸಹವಾಸ, ಸಿಂಹದ ಗೆಳೆತನವನ್ನು ಮಾಡಲು ಪ್ರಾರಂಭಿಸಿತು ಈ ನರಿ. ಯಾಕೆ ಗೊತ್ತೇ? ಯಾಕೆಂದರೆ ಈ ಸಿಂಹ ಬೇಟೆಯಾಡಿ ಯಾವುದಾದರೂ ಪ್ರಾಣಿಯನ್ನು ಕೊಂದು ತಂದರೆ ಅದನ್ನು ನರಿಗೆ ತಿನ್ನಬಹುದಲ್ಲವಾ? ಅದಕ್ಕೋಸ್ಕರ ಈ ನರಿಯ ಎಲ್ಲ ಕಪಟತೆ. ಹಾಗೆ ಇರುವಾಗ ಒಂದು ದಿನ ನರಿ ಏನು ಮಾಡಿತು ಎಂದರೆ, ಈ ಸಿಂಹದ ಹತ್ರ ಹೇಳಿತು, ನೋಡು, ಅಲ್ಲಿ ಒಂದು ಕುದುರೆ ಇದೆ, ಚಂದದ ಕುದುರೆ, ನೋಡು, ಅದನ್ನು ಬೇಟೆಯಾಡು, ಅದನ್ನು ಹಿಡಿ, ಅದನ್ನು ಕೊಂದು ತಿನ್ನೋಣ, ಎಷ್ಟು ಅದ್ಭುತವಾಗಿರುತ್ತದೆ ಗೊತ್ತೇ, ರುಚಿಯಾಗಿರುತ್ತದೆ ಎಂದು ಹೇಳುತ್ತವು. ಹೌದಾ ಎಂದಂತಹ ಸಿಂಹ ಓಡಿ ಹೋಗಿ ಆ ನೀರು ಕುಡಿಯುತ್ತಿರುವಂತಹ ಕುದುರೆಯ ಮೇಲೆ ಹಾರಿ ಆ ಕುದುರೆಯನ್ನು ಕೊಂದು ಅದನ್ನು ತಂದಿತ್ತು. ಆವಾಗ ನರಿಯು ಸಿಂಹವು ಸೇರಿ ಅದನ್ನು ತಿನ್ನಲು ಪ್ರಾರಂಭಿಸಿತು. ತಿಂದವು. ಅದರ ಎಡೆಗೆ ನರಿ ಇದನ್ನು ಹುರಿದುಂಬಿಸಲು, ಈ ಸಿಂಹವನ್ನು ಹುರಿದುಂಬಿಸಲು, ಓ, ನಿನ್ನಿಂದಾದ ಕಾರಣ ನನಗೆ ಇಷ್ಟು ಅದ್ಭುತವಾದಂತಹ ಭೋಜನ ಲಭ್ಯವಾಯಿತು ಎಂದೆಲ್ಲ ಹೊಗಳಲು ಪ್ರಾರಂಭಿಸಿತು. ಈ ಹೊಗಳಿಕೆಯಿಂದಾಗಿ ಸಿಂಹವು ಕೂಡ ಒಳ್ಳೆದಾಗ್ಲಿ, ಇವನು ಹೊಗಳುತ್ತಾ ಇದ್ದಾನೆ ಎಂದು ಅದು ತುಂಬಾ ಖುಷಿ ಪಡಲು ಪ್ರಾರಂಭಿಸಿತು. ಹೀಗೆ ನಡೆಯುತ್ತಾ ಒಂದು ದಿನ ಮೊಲ, ಒಂದು ದಿನ ಕುದುರೆ, ಇನ್ನೊಂದು ದಿನ ಜಿಂಕೆ, ಈ ತರ ಸಿಂಹ ಹಿಡಿಯುವುದು, ನರಿಯು ಸಿಂಹವು ಸೇರಿ ತಿನ್ನುವುದು, ಸಿಂಹ ಹಿಡಿಯುವುದು, ನರಿಯು ಸಿಂಹವು ಸೇರಿ ತಿನ್ನುವುದು, ನರಿ ಕೂತಲ್ಲಿಗೆ ತಿನ್ನುವುದು, ಸಿಂಹ ಬೇಟೆಯಾಡಿ ತರುವುದು, ಹೀಗೆ ಮಾಡಲು ಪ್ರಾರಂಭಿಸಿದವು. ಹೀಗೆ ಮಾಡುತ್ತಾ ಇರುವಾಗ ಸಿಂಹದ ತಂದೆ ತಾಯಿ ಮತ್ತೆ ಹೇಳಿತು ಈ ಸಿಂಹಕ್ಕೆ, ನೋಡು, ನೀನು ಮಾಡುತ್ತಿರುವುದು ಒಳ್ಳೆಯದಲ್ಲ. ಯಾರ್ಯಾರೋ ಸಹವಾಸವನ್ನು ಸೇರಿಕೊಂಡಿದ್ಯಾ, ಅವರ ಜೊತೆಲೆಲ್ಲ ಸೇರಿಕೊಂಡು ತಪ್ಪು ಕೆಲಸಗಳನ್ನು ಮಾಡಬೇಡ. ಯಾವತ್ತು ನಿನಗೆ ಹಸಿವಾಗುತ್ತದೆಯೋ ಆವಾಗ ಬೇಟೆಯಾಡು, ತಿನ್ನು, ಅಷ್ಟೇ ಮಾಡು, ಅದಕ್ಕಿಂತ ಜಾಸ್ತಿ ಏನು ಮಾಡಲಿಕ್ಕೆ ಹೋಗಬೇಡ ಎಂದು ಹೇಳಿದವು ಸಿಂಹದ ಮರಿಗೆ ಸಿಂಹದ ತಂದೆ ತಾಯಿ. ಆವಾಗ ಸಿಂಹ ಅದನ್ನು ಕೇಳಲೇ ಇಲ್ಲ. ಮತ್ತೆ ನರಿಯ ಸಹವಾಸ, ಮತ್ತೆ ನರಿಯ ಗೆಳೆತನ. ನರಿಗೆ ಯಾವುದು ತಿನ್ನಬೇಕು ಅನ್ನಿಸೋದು ಅದನ್ನು ಹೋಗಿ ಸಿಂಹ ಹಿಡಿಯೋದು, ನರಿಯು ಸಿಂಹವು ಸೇರಿ ತಿನ್ನೋದು, ಹೀಗೆ ಮುಂದುವರಿಯುತ್ತಾ ಇತ್ತು. ಒಂದು ದಿನ ಊರಿನ ರಾಜನ ಕುದುರೆಯೊಂದು ಈ ಕಾಡಿಗೆ ಬಂತು ಅಲ್ಲಿ ನೀರು ಕುಡಿಯುತ್ತಿತ್ತು. ಅದನ್ನು ಕಂಡಂತಹ ನರಿ ಹೇಳಿತು, ನೋಡು, ಅಲ್ಲಿ ಒಂದು ದೊಡ್ಡ ಕುದುರೆ ಇದೆ, ಹೋಗಿ ಅದನ್ನು ಹಿಡಿಯೋಣ, ಅದನ್ನು ಹಿಡಿದು ನಾವು ತಿಂದು ಬಿಡೋಣ ಎಂದಿತ್ತು. ಅದನ್ನು ಕೇಳಿದಂತಹ ನಮ್ಮ ಸಿಂಹ ಹೋಯ್ತು, ಅಲ್ಲಿ ಹೋಗಿ ಹಿಡಿದು ಅದನ್ನು ಇಬ್ಬರು ತಿನ್ನಲು ಪ್ರಾರಂಭಿಸಿದರು. ಇಬ್ಬರು ತಿಂದರು. ಆ ವಿಷಯ ರಾಜನಿಗೆ ಗೊತ್ತಾಯಿತು. ರಾಜ ಕೇಳಿದ ಸೈನಿಕರ ಹತ್ತಿರ, ಯಾರದು, ಎಲ್ಲಿಂದ ಅದು, ಹೇಗಾಯಿತು, ನಮ್ಮ ಕುದುರೆ ಹೇಗೆ ಸತ್ತು ಹೋಯಿತು ಎಂದು. ನೋಡಿದರೆ ಏನು, ಯಾವುದೋ ಒಂದು ಪ್ರಾಣಿ ಸಿಂಹ ಕೊಂದು ತಿಂದಿದೆ ಎಂದು ಗೊತ್ತಾಯಿತು. ಓ, ಪ್ರಾಣಿ ತಿಂದಿದ್ದೆ ಎಂದು ಇನ್ನೇನು ಮಾಡಲಿಕ್ಕಾಗುವುದಿಲ್ಲ ಎಂದು ಬಿಟ್ಟಿತು. ಆದರೆ ಇತ್ತ ಕಡೆ ನರಿ ಏನು ಮಾಡಿತ್ತು ಅಂದರೆ, ಈ ಸಿಂಹದ ತಲೆಗೆ ಚುಚ್ಚಲು ಪ್ರಾರಂಭಿಸಿತು. ನೋಡು, ಇಲ್ಲಿಯೇ ಇದ್ದರೆ ಒಂದೊಂದು ಯಾವ್ದಾದ್ರು ಪ್ರಾಣಿ ಬಂದದ್ದನ್ನು ತಿನ್ನಬೇಕಾಗುತ್ತದೆ, ನೀನು
ಊರಿಗೆ ಹೋಗು, ಅಲ್ಲಿ ತುಂಬಾ ಕುದುರೆಗಳು ಸಿಗಬಹುದು, ಅಲ್ಲಿ ರಾಜನ ಆಸ್ಥಾನದಲ್ಲಿ ತುಂಬಾ ಪ್ರಾಣಿಗಳಿರುತ್ತದೆ, ಅದನ್ನೆಲ್ಲ ತಿನ್ನಬಹುದು ಎಂಬಂತಹ ಕೆಟ್ಟ ಒಂದು ಯೋಚನೆಯನ್ನು ಈ ಸಿಂಹದ ತಲೆಗೆ ತುಂಬಿಸಿತು. ಅದನ್ನು ಕೇಳಿದಂತಹ ಸಿಂಹ, ಹೌದು ಹೌದು, ಅಲ್ಲಿ ಹೃಷ್ಟಪುಷ್ಟವಾದಂತಹ ಬೆಳೆದು ನಿಂತಿರುವಂತಹ ಕುದುರೆಗಳೋ ಬೇರೆ ಬೇರೆ ಪ್ರಾಣಿಗಳು ಇರಬಹುದು, ಅಲ್ಲಿ ಹೋಗಿ ತಿನ್ನೋಣ ಎಂಬಂತಹ ಒಂದು ಆಸೆಯಿಂದ ಈ ನರಿಯ ಕೆಟ್ಟ ನರಿಯ ಮಾತನ್ನು ಕೇಳಿ ಅಲ್ಲಿಗೆ ಹೊರಟಿತು. ನರಿಯ ಹೋಯಿತು ಜೊತೆಗೆ, ಯಾಕಂದ್ರೆ ಅಲ್ಲಿ ಕೊಂದದ್ದನ್ನು ತಿನ್ಲಿಕ್ಕೆ ಈ ನರಿಯು ಬೇಕಲ್ವಾ ಎಂದು ಅಂದುಕೊಂಡು ಇಬ್ಬರು ಹೋದವು. ಹೋಗಿ ಅಲ್ಲಿ ಏನಾಯ್ತು, ಒಂದು ದಿನ ರಾತ್ರಿ ಯಾರು ಇಲ್ಲದಿರುವಾಗ ಒಂದು ಪ್ರಾಣಿಯನ್ನು ಕೊಂದವು ತಿಂದವು. ಎರಡನೇ ದಿನವೂ ಹಾಗೆ ಮಾಡಿದವು. ಆವಾಗ ಅಲ್ಲಿಯ ಜನರಿಗೆಲ್ಲ ಸಂಶಯ ಬರಲು ಪ್ರಾರಂಭವಾಯಿತು. ಇದೇನಿದು, ರಾತ್ರಿ ಕೆಲವೊಂದು ಪ್ರಾಣಿಗಳನ್ನು ಕಾಣದಾಗುತ್ತಿದೆ, ಯಾವುದೋ ಒಂದು ಪ್ರಾಣಿ ಬಂದು ಕೊಂದು ತಿನ್ನುತ್ತಿವೆ ಎಂದು ಗೊತ್ತಾಯಿತು. ರಾಜ ಆಜ್ಞೆಯನ್ನು ಹೊರಡಿಸಿದ, ಸೈನಿಕರೇ ನೀವು ಕಾಯುತ್ತಿರಿ, ಯಾವ ಪ್ರಾಣಿಯದು ಬಂದು ತಿನ್ನುತ್ತಿರುವುದು ಎಂಬುದನ್ನು ನೋಡಿರಿ ಅಂತ ಹೇಳಿದ. ಹಾಗೆ ಆ ರಾತ್ರಿ ಅಲ್ಲಿ ಸೈನಿಕರೆಲ್ಲ ಕಾದು ಕುಳಿತರು. ಯಾರದು, ಎಲ್ಲಿಂದದು, ಹೇಗದು ಬಂದು ತಿನ್ನುವುದು ಎಂದು ನೋಡಿದರೆ ಅವರಿಗೆ ಕಂಡದ್ದೇನು, ಒಂದು ಸಿಂಹವು ಬರುತ್ತದೆ, ಪ್ರಾಣಿಯ ಮೇಲೆ ಬಿದ್ದು ಅದನ್ನು ತಿನ್ನಲು ಪ್ರಾರಂಭಿಸುತ್ತದೆ ಎಂದು ಗೊತ್ತಾಯ್ತು. ಆ ದಿನ ಯಾವ ಪ್ರಾಣಿಯ ಮೇಲೆ ಬೀಳಲು ಹೊರಟಿತೋ ಅದರ ಕಾಲಿಗೆ ಒಂದು ಬಾಣವನ್ನು ಬಿಟ್ಟು ಆ ಸೈನಿಕರು ಅದನ್ನು ಓಡಲು ಆಗದಂತೆ ಮಾಡಿ ಸಿಂಹವನ್ನು ಅಲ್ಲೇ ಕಟ್ಟಿ ಹಾಕಿ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಒಂದು ಹೀಗೆ ಹಾಕಿದರು. ಒಂದು ಝೂವಿನಲ್ಲಿ ಇಟ್ಟರು, ಒಂದು ಪಂಜರದಲ್ಲಿ ಅದನ್ನು ಇಟ್ಟವು. ಇತ್ತ ಕಡೆ ಇದು ಕಾಯುತ್ತಾ ಇತ್ತು, ಸಿಂಹ ಕಾಯುತ್ತಾ ಇತ್ತು, ಈಗ ನರಿ ಬಂದು ನನ್ನ ರಕ್ಷಿಸಬಹುದು ಎಂದು. ಆದ್ರೆ ಆ ನರಿ ಎಲ್ಲಿದೆ, ನರಿ ತನ್ನ ಪಾಡಿಗೆ ಕಾಡಿಗೆ ಓಡಿ ಹೋಗಿದೆ. ಈ ಸಿಂಹದ ಕಡೆ ಒಂದು ಸ್ವಲ್ಪವೂ ಚಿಂತೆ ಇಲ್ಲದೆ ತನ್ನನ್ನು ರಕ್ಷಿಸಿಕೊಳ್ಳುವ ನೆಪದಲ್ಲಿ ಅದು ಕಾಡಿಗೆ ಹೋಗಿದೆ. ಆಗ ಈ ಸಿಂಹಕ್ಕೆ ಮನ ತಟ್ಟಾಯಿತು, ಅಪ್ಪ ಅಮ್ಮ ಹೇಳಿದರೂ ಕೇಳದೆ ಆ ಕೆಟ್ಟ ನರಿಯ ಸಹವಾಸ ಮಾಡಿ ನಾನು ಇಂದು ಕಷ್ಟಪಡುತ್ತಿದ್ದೇನೆ ಎಂಬ ಅರಿವು ಆ ಸಿಂಹಕ್ಕೆ ಅಂದಾಯಿತು. ನಾವು ಅಷ್ಟೇ ಯಾವತ್ತೂ ತಿಳಿದು ಗೆಳೆತನವನ್ನು ಮಾಡಬೇಕು. ಕೆಟ್ಟವರ ಸಹವಾಸ ಮಾಡಿದಲ್ಲಿ ಅವರು ನಮ್ಮನ್ನು ಸಿಕ್ಕಿಸಿ ಹಾಕುತ್ತಾರೆ, ಅವರು ಅವರ ಪಾಡಿಗೆ ಓಡಿ ಹೋಗುತ್ತಾರೆ. ಅಂತವರ ಸಹವಾಸ ಮಾಡದೆ ಒಳ್ಳೆಯವರ ಜೊತೆಯಲ್ಲಿ ಒಳ್ಳೆಯ ಗೆಳೆತನವನ್ನು ಬೆಳೆಸಿ ನಮ್ಮ ಜೀವನವನ್ನು ಸುಖಕರವಾಗಿ ನಾವು ನಡೆಸಬೇಕು.